ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು 25ನೇ ತಾರೀಕು ಸೋಮವಾರ, ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಯಾರೆಲ್ಲ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಆ ಭೋಲೆನಾಥ, ಕರಿಬು ಸಜ್ಜಯ, ಈಶ್ವರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಕ್ರೀಡಾ ಸುದ್ದಿಯನ್ನು ಕೂಡ ಹೇಳಲೇಬೇಕು. ಸೊ ಮೊದಲಿಗೆ ನಮ್ಮ ಒಂದು ದಾವಣಗೆರೆ ವಿಚಾರವನ್ನೇ ಮಾತಾಡ್ತಾ ಹೋಗೋಣ. ಸೊ ದಾವಣಗೆರೆ ವಿಚಾರವಾಗಿ ಹೇಳೋದಾದರೆ, ದಾವಣಗೆರೆ ಅಷ್ಟೇ ಅಲ್ಲ, ದೇಶದ ಎಲ್ಲ ಕಡೆ ನಾಳೆ ಇಲ್ಲ ನಾಡಿದ್ದು ವಿಶೇಷವಾಗಿರ್ತಕ್ಕಂಥ ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸೊ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಅದನ್ನು ಓದ್ತಾ ಇದ್ದರೆ ಬಹುಶಃ ಗಣೇಶನನ್ನು ಕೂರಿಸೋದೇ ಬೇಡ ಅಂತ ಅನಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಆದರೂ ಕೂಡ ನಮ್ಮ ಒಂದು ಜವಾಬ್ದಾರಿ ಆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಎಲ್ಲ ಗಣೇಶ ಕೂರಿಸ್ತಕ್ಕಂಥ ಸಮಿತಿಯವರಿಗೆ ತಲುಪಿಸ್ಬೇಕಾಗಿರ್ತಕ್ಕಂಥದ್ದು ಕೂಡ ಅದನ್ನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ರಥೋತ್ಸವದ ಕುರಿತಾಗಿರ್ಬೋದು, ಅದೇ ರೀತಿ ದಾವಣಗೆರೆಯಲ್ಲಿ ಕೂರಿಸ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಣಪತಿಗಳ ಕುರಿತು ಕೂಡ ಮಾಹಿತಿಯನ್ನು ನೀಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿವಿ ಎಲ್ಲನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಏಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ಟಿವಿ ನೋಡ್ತಾ ಮಾತಾಡಬೇಡಿ. ಟಿವಿ ನೋಡ್ತಾ ಮಾತಾಡಿದ್ರು ಕೂಡ ಟಿವಿ ಎಲ್ಲನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತೀರಿ. ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಿಂತ ಹೆಚ್ಚಿನ ಸಮಯ ತೆಗೆದುಕೊಬಿಡಿ. ಯಾಕೆಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳೋಕ್ಕಾಗಲ್ಲ ಅಂತ ಹೇಳಿ ಅವರು ಬೇಜಾರು ಮಾಡ್ಕೊಳ್ತಾರಲ್ವ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಈ ಕಾರ್ಯಕ್ರಮ ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮ ವಿಶೇಷವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಯಾರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಆಗೋದೇ ಇಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ನಮಸ್ತೆ ದೇನೇರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ಕಾರ್ಯಕ್ರಮವನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಬನ್ನಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ನಮ್ಮ ಎಲ್ಲಮ್ಮವ್ರು ಇರಬೇಕು ಅಂತ ಅನ್ಸುತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ನಮಸ್ತೆ ಎಲ್ಲಮ್ಮವ್ರೆ, ಹೇಗಿದ್ದೀರಿ? ಚೆನ್ನಾಗದವಪ್ಪ, ನೀವು? ಹಾಂ, ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಹೂನಪ್ಪ, ಆಯ್ತು. ಗಣೇಶ ಹಬ್ಬದ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳಪ್ಪ. ಆಗ್ಲಿಮ್ಮ, ಆಗ್ಲಿ. ಗಣಪತಿ ಕೂರಿಸ್ತೀರಮ್ಮ ಮನೆಯಲ್ಲಿ? ಇಲ್ಲಪ್ಪ, ನಾವು ಇದು ಇಲ್ಲೇ ದೇವಸ್ಥಾನ ಐತಿ, ದೇವಸ್ಥಾನದಾಗ ಇದು ಕಲ್ಲಿಂದ ಗಣಪ ಐತಿ, ಹಾಂ, ಇಲ್ಲೇ ಪೂಜೆ ಮಾಡ್ತೇವೆ. ಆಗ್ಲಿಮ್ಮ, ತುಂಬಾ ಸಂತೋಷ. ಏನ್ ತಿಂಡಿ ತಿಂದ್ರಿಮ್ಮ? ಉಪ್ಪಿಟ್ಟು ಮಾಡಿದ್ವಪ್ಪ. ಉಪ್ಪಿಟ್ಟು, ಓಕೆ ಅಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆ? ನಂದು ಇಲ್ಲಮ್ಮ, ಇವತ್ತು ಸ್ವಲ್ಪ ತಡ ಆಗಿದ್ರಿಂದ ಬೇಗ. ನಿಮ್ಮ ಮನೆಯವರಿಗೂ ನಿಮ್ಮ ಮಾಯನವರಿಗೂ ಎಲ್ಲರಿಗೂ ಶುಭಾಶಯಗಳು. ಆಗ್ಲಿಮ್ಮ, ತುಂಬಾ ಸಂತೋಷ ಅಮ್ಮ. ಎಲ್ಲ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಪ್ಪ. ಆಗ್ಲಿಮ್ಮ, ಒಳ್ಳೆ ಮಳೆ ಆಗಿದೆ ಈ ಸರಿ. ನಾವೆಲ್ಲರೂ ಕೂಡ ಈಗ 1 ವಾರ ಮಾಡಿದ್ದಲ್ಲಪ್ಪ ಕಾಲ, ಅದಕ್ಕೆ ಮಾಡಿದೆ. ಆಗ್ಲಿಮ್ಮ, ತುಂಬಾ ಸಂತೋಷ ಆಯ್ತು. ಈ ಸರಿ ಎಲ್ಲಾ ಹತ್ರ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ರೈತರ ಮಗದಲ್ಲಿ ಮಂದಹಾಸ ಇದೆ. ಒಂದ್ ಸ್ವಲ್ಪ ಅವ್ರಿಗೊಂದು ಒಳ್ಳೆ ಬೆಲೆ. 4 ದಿವಸ ಬರವಾಗಿದ್ದಾನಪ್ಪ, ಎಲ್ಲಿ ಹೋಗಿದ್ದಾನ ಪರವಾಗಿ. ಹೌದೌದು, ಒಂಚೂರು ಗಣಪತಿ ಹಬ್ಬ ಆಗೋರ್ಗು ಒಂಚೂರು ಹಂಗೆ ಬರ್ಬಿದ್ಬಿಟ್ರೆ ರೈತರಿಗೊಂದು ಸ್ವಲ್ಪ ಕಾಸು ಆಗ್ತಾವಲ್ವಾ? ಹೌದಪ್ಪ, ಸ್ವಲ್ಪ ಒಳ್ಳೆ ವ್ಯಾಪಾರ ಆಗ್ತವೆ. ಒಳ್ಳೇದ್ ಮಾಡ್ಬೇಕು. ಎಲ್ಲ ಭಗವಂತನ ಕೈಯಾಗದವಪ್ಪ, ನಮ್ ಕೈಗೆ ಏನೈತಿ? ಹೌದಮ್ಮ, ಹೌದು. ನಾವು ಕೂಡ ಎಲ್ರು ಭಗವಂತನ ಹತ್ರ ಕೇಳ್ಕೊಳ್ಳೋಣ. ಒಂದ್ ಸ್ವಲ್ಪ ಬರ್ಬೇಡ ಅಂದ್ರ ಬರ್ತಾನ, ಬೇಡ ಬಿಡು ಅಂದ್ರ ಬಿಡ್ತಾನ ಅವನು. ಇಲ್ಲಮ್ಮ, ಇಲ್ಲ, ಖಂಡಿತ ಇಲ್ಲ. ಆದ್ರೂ ನಾವೆಲ್ಲರೂ ಸೇರಿ ಕೇಳ್ಕೊಳ್ಳೋಣ, ಗಣಪತಿ ಹಬ್ಬದವ್ರಿಗೂ ಒಂಚೂರು ಬಿಡು ಕೊಡಪ್ಪ, ಎಲ್ಲ ರೈತರಿಗೆ ಒಂಚೂರು ಒಳ್ಳೆ ವ್ಯಾಪಾರ ಆಗ್ಲಿ, ಎಲ್ರು ನಗ್ನಗ್ತಾ ಸಂತೋಷವಾಗಿರ್ಲಿ ಅಂತ ಅಲ್ವಾ? ಹೂನಪ್ಪ, ಯಾವಾಗ್ಲೂ ರೈತರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಮಾಡ್ತೀಯಪ್ಪ. ಒಳ್ಳೇದಾಗ್ಲಿ ನಿನಗೆ. ಆಗ್ಲಿಮ್ಮ, ಆಗ್ಲಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಪ್ಪ. ಎಸ್ ವೀಕ್ಷಕರೇ, ಸೊ ಅಮ್ಮ ಹೇಳಿದಾಗೆ ಕಳೆದ ಒಂದು 3-4 ದಿವಸಗಳಿಂದ ಮಳೆ ಒಂದು ಸ್ವಲ್ಪ ಬಿಡುವು ಕೊಟ್ಟಿದೆ. ಆ ವರುಣದೇವನಲ್ಲಿ ನಾವೆಲ್ಲರೂ ಸೇರಿ ಕೇಳ್ಕೊಳ್ಳೋಣ, ಭಗವಂತ ಇನ್ನೊಂದು 3-4 ದಿವಸ ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಬಿಡು, ಏನೆಲ್ಲ ನಿನ್ನ ಒಂದು ಪ್ರತಾಪ ತೋರಿಸ್ಲಿಕ್ಕಿದೆ. ಗಣಪತಿ ಹಬ್ಬ ಒಂಚೂರು ಮುಗಿದ ಮೇಲೆ ಆಮೇಲೆ ಎಷ್ಟಾದರೂ ಬರಲಿ, ತೊಂದರೆ ಇಲ್ಲ. ಯಾಕೆಂದರೆ ಹಬ್ಬಕ್ಕೆ ಅಡಚಣೆ ಆಗಿಬಿಟ್ರೆ ಭಾಳ ಕಷ್ಟ. ಏಕೆಂದರೆ ಹಬ್ಬಕ್ಕೋಸ್ಕರನೇ ಎಷ್ಟೋ ಜನ
ತಮ್ಮ ಬೆಳೆಯನ್ನು ಕಟಾವು ಮಾಡೋದು ನಿಲ್ಲಿಸಿರ್ತಾರೆ. ಈ ಬಾಳೆ ಕಂಬಗಳನ್ನು ಮಾರಬೇಕು, ಬಾಳೆ ಹಣ್ಣನ್ನು ಮಾರಬೇಕು, ಬೇರೆ ಬೇರೆ ಹೂವು ಹಣ್ಣು ಹಂಪಲುಗಳನ್ನು ಮಾರಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಯಾರಿಗೂ ತೊಂದರೆ ಆಗೋದು ಬೇಡ. ಎಲ್ಲರೂ ಕೂಡ ಈ ಹಬ್ಬ ಒಂದು ಖುಷಿಯನ್ನು ಕೊಡಬೇಕು, ಸಮೃದ್ಧಿಯನ್ನು ತರಬೇಕು. ಆ ನಿಟ್ಟಿನಲ್ಲಿ ಆ ಭಗವಂತ ಒಂಚೂರು ಬಿಡುವನ್ನು ಕೊಟ್ಬಿಟ್ಟು ಇನ್ನೊಂದು 2-3 ದಿವಸ ಮುಂದಕ್ಕೆ ಹೋಗ್ಬಿಟ್ರೆ ಹೀಗೆ ಎಲ್ಲರೂ ಕೂಡ ಸುಭಿಕ್ಷವಾಗಿ ಹಬ್ಬವನ್ನು ಮಾಡಲಿಕ್ಕಾಗತ್ತೆ. ಗಣಪತಿ ತಂದಿರೋರು ಸುಭಿಕ್ಷವಾಗಿ ಗಣಪತಿಯನ್ನು ಮಾರಾಟ ಮಾಡ್ತಾರೆ. ಗಣಪತಿಗಾಗಿ ತಂದಿರತಕ್ಕಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಹೂವು ಹಣ್ಣು ಹಂಪಲು ಬಾಳೆಕಂಬ ಬಾಳೆಹಣ್ಣು ಒಂದೇ ಎರಡೇ ಎಷ್ಟು ಜನ ಪಟಾಕಿನೂ ಕೂಡ ಖರೀದಿ ಮಾಡ್ತಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಎಲ್ರಿಗೂ ವ್ಯಾಪಾರ ಚೆನ್ನಾಗಾಗಬೇಕು, ಎಲ್ಲರೂ ಕೂಡ ಹಬ್ಬವನ್ನು ನೆನೆಸ್ಕೊಂಡು ಖುಷಿಯಾಗಿರಬೇಕು. ಹಾಗಾಗಲಿ ಅಂತ ಬೇಡ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಎಸ್, ಎಲ್ಲರೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ, ಹಬ್ಬ ಎಲ್ಲರೂ ಚೆನ್ನಾಗಾಗಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನಮ್ಮ ದಾವಣಗೆರೆ ಸುತ್ತಮುತ್ತ ಇನ್ನಷ್ಟು ವಿಚಾರಗಳನ್ನ ನೋಡಬೇಕು. ಅದರ ಜೊತೆಗೆ ನಮ್ಮ ಒಂದು ಪೊಲೀಸ್ ಇಲಾಖೆ ಅಥವಾ ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶವನ್ನು ಕೂಡ ತಮಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾವು ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸಬೇಕಂದ್ರೆ ಇನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು, ಎಲ್ಲೆಲ್ಲಿ ಪರ್ಮಿಷನ್ಸ್ ತೊಗೋಬೇಕು ಅನ್ನೋದನ್ನು ಕೂಡ ತಿಳಿಸ್ಬಿಡ್ತೀನಿ. ಒಂದೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರೇಖಾ ಅಂತ. ನಮ್ಮ ಪಪ್ಪಂದು ಬರ್ತ್ಡೇ ಇತ್ತು ಸರ್. ನಿಮ್ಮ ಪಪ್ಪ ಅವ್ರ ಬರ್ಡೇನಾ ಇವತ್ತು? ನೆನ್ನೆ ಇತ್ತು ಸರ್, ಫೋಟೋ ಕಳ್ಸಿದ್ವಿ. ಫೋಟೋ ಕಳಿಸಿದ್ದೀರಾ? ಓಕೆ ಮಾ, ಖಂಡಿತ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅವ್ರ ಹೆಸರು ಮಾ? ಶಿವಾನಂದಪ್ಪ ಅಂತ ಹೇಳಿ. ಶಿವಾನಂದಪ್ಪ. ಎಷ್ಟು ವರ್ಷ ಆಯ್ತು ಮಾ ಮದುವೆ ಆಗಿ? ಬರ್ತ್ಡೇ ಸರ್, 65ನೇ ವರ್ಷದ ಬರ್ತ್ಡೇ. ಓಕೆ, ಹುಟ್ಟುಹಬ್ಬ. ಶಿವಾನಂದಪ್ಪ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಹೀಗೆ ಸಕಲವನ್ನ ನೀಡಲಿ, ನಗ್ನಗ್ತಾ ಅವ್ರು ಹೀಗೆ 100 ಕಾಲ ಸಂತೋಷವಾಗಿ ಬಾಳಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು ಸರ್. ಓಕೆ ಮಾ, ಒಳ್ಳೇದಾಗಲಿ. ನಿನ್ನೆ ಇತ್ತಾ ಬರ್ತ್ಡೇ? ಸರ್ ನೆನ್ನೆ ಇತ್ತು ಬರ್ತ್ಡೇ. ಓಕೆ, ಏನು ಸರ್ಪ್ರೈಸ್ ಕೊಟ್ರಿ ಅಪ್ಪಾಜಿಗೆ? ಇಲ್ಲ ಸರ್, ಹಂಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ ಮಾ, ತುಂಬಾ ಸಂತೋಷ. ಸೊ ನೀವು ಅವ್ರ ಜೊತೆ ಇದ್ಬಿಟ್ರೆ ಅದೇ ಒಂದು ಖುಷಿ ಅಲ್ವಾ ತಂದೆ ತಾಯಿಯವರಿಗೆ. ಸರ್, ಸೊ ಮಕ್ಕಳು ಅಟ್ಲೀಸ್ಟ್ ಆ ದಿವಸ ನಮ್ಮ ಜೊತೆ ಇರಲಿ ಅಂತ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನೂ ಎಕ್ಸ್ಪೆಕ್ಟ್ ಬೇಕಾಗಿಲ್ಲ ಅವರಿಗೆಲ್ವಾ, ಜೀವನದಲ್ಲಿ ಎಲ್ಲವನ್ನ ನೋಡೇ ಆಗಿರುತ್ತೆ ಅವ್ರಾಗಲೇ ಅಲ್ವಾ. ಸೊ ಒಳ್ಳೇದಾಗ್ಲಿಮ್ಮ, ಹೀಗೆ ನಗ್ನಗ್ತಾ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಬರುತ್ತೆ, ಕಾರ್ಯಕ್ರಮದಲ್ಲಿ ಫೋಟೋ ನೋಡ್ತಾ ಇದೇ ರೀತಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಯಾರು ಇವಾಗ ನೋಡಲ್ವಲ್ಲ, ಮನೇಲಿ ಯಾರಾದ್ರೂ ಹೊರಗಡೆ ಹೋಗಿದ್ರೆ ಅವ್ರಿಗೂ ಕೂಡ ನೋಡ್ಲಿಕ್ಕೆ ಹೇಳಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಬರುತ್ತೆ. ಫೋಟೋ ಬರ್ತಾ ಇದೆ ನೋಡಿಮ್ಮ, ಇದೇ ಫೋಟೋ ಅಲ್ವಾ? ಸರ್, ಇನ್ನೊಂದು ಫೋಟೋ ಕಳ್ಸಿದ್ದೆ. ನೋಡೋಣಮ್ಮ, ಸಾಧ್ಯವಾದ್ರೆ ಅದನ್ನು ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಡೌನ್ಲೋಡ್ ಆಗಿಲ್ಲ ಅಂದ್ರೆ ಸದ್ಯಕ್ಕೆ ಒಂದಂತೂ ಪ್ರಸಾರ ಆಗಿದೆ, ಇನ್ನೊಂದು ಕೂಡ ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹೇಳಿಮ್ಮ, ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ನಮ್ಮ ಕಡೆಯಿಂದ. ಓಕೆನಾ? ಓಕೆ ಒಳ್ಳೆದಾಗಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕ, ನೆಕ್ಸ್ಟ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಅವ್ರದ್ದು ಇನ್ನೊಂದು ಫೋಟೋ ಇತ್ತು, ಅದನ್ನು ಕೂಡ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಇಲ್ಲ ಸರ್, ಈಗ ಮಾಡ್ಬೇಕು. ಓಕೆ, ಸಂತೋಷನಾ? ಮಳೆ ಒಂಚೂರು ಬರೋಬಿಟ್ಟಿದೆ. ಹ್ಞೂ ಸರ್, ಪರವಾಗಿಲ್ಲ. ಮಳೆ ಹೋತು ಹೊರಗೆ ಆಯ್ತು. ಒಂದು ಸ್ವಲ್ಪ ಬೀನ್ಸ್ ರೇಟ್ ಆಗಿದೆ ಸರ್, ಈಗ 60-70 ರೂಪಾಯಿ. ನಿನ್ನೆ ಹೋಗ್ತಲ್ಲ, ಒಳಗೆ ನಿನ್ನೆ ಹೋಗಿದ್ದೆ. ಚೆನ್ನಾಗಿ ರೇಟ್ ಚೆನ್ನಾಗತ್ತೆ. 60 ರೂಪಾಯಿ 70 ರೂಪಾಯಿ ತನಕ ನಡೀತೈತೆ ಸರ್. ಆಯ್ತು, ನಾಳೆ ನಾಡ್ದಲ್ಲಿ ಮತ್ತೆ ಜಾಸ್ತಿ ಆಗತ್ತೆ. ಗಣಪತಿ ಹಬ್ಬ ಬಂತಲ್ಲ. ನಾಳೆ ಜಂಪ್ ಆಗ್ಬೋದು. ಇನ್ನ ಜಂಪ್ ಆಗತ್ತೆ. ಆಯ್ತಾ? ಹ್ಞೂ ಸರ್, ಆದ್ರೆ ಸಾಕಾಯ್ತು ಸರ್, ನಿಮ್ಮ ಆಶೀರ್ವಾದದಿಂದ. ಆಗತ್ತೆ. ಏನ್ ನಮ್ಮ ಆಶೀರ್ವಾದ ಬೇಡ, ದೇವರ ಆಶೀರ್ವಾದ ಇರಬೇಕು. ಒಳ್ಳೇದಾಗ್ಲಿ, ಎಲ್ಲ ರೈತರು ಚೆನ್ನಾಗಿರ್ಬೇಕು. ಎಲ್ಲ ರೈತರಿಗೂ ಇದು ಸ್ವಲ್ಪ ಏನಾರ ಇದು ಆದ್ರೆ ಸ್ವಲ್ಪ ಏನಾರ ಮಾಡ್ಕೋಬಹುದು. ಅಂದ್ರೆ ಮಳೆ ಇಟ್ಕೊಂಡ್ಬಿಟ್ರೆ ಏನೋ ಮಾಡಕ್ಕಾಗಲ್ಲ. ಖಂಡಿತ ಆ ಭಗವಂತ ಹತ್ರ ನಾವು ಕೇಳ್ಕೊಳ್ತೀವಿ. ಒಂದು 2-3 ದಿವಸ ಒಂಚೂರು ಬಿಡು ಕೊಡಪ್ಪ, ರೈತರೆಲ್ಲ ಅವರ ವಸ್ತುಗಳನ್ನ ಮಾರಾಟ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ, ಅವರು ಗಣಪತಿ ಹಬ್ಬ ಚೆನ್ನಾಗಿ ಮಾಡಲಿ ಅಂತ ಅಲ್ವಾ? ಓಕೆ ಸರ್, ಒಳ್ಳೇದಾಗಲಿ ಸರ್. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಗಣಪತಿ ಹಬ್ಬವನ್ನು ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಿ ಅವರಿಗೆ ನಮ್ಮ V1 ವಾಹಿನಿ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಆಪರ್ಚುನಿಟಿನ ಕೊಟ್ಟಿದ್ದೀವಿ. ನಮ್ಮನೆ ಗಣಪ ಅಂತಕ್ಕಂಥ ಒಂದು ವಿಶೇಷ ಸಂಚಿಕೆಯಲ್ಲಿ ನೀವು ನಿಮ್ಮ ಮನೇಲಿ ಕೂರಿಸ್ತಾ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗಣಪತಿ ಜೊತೆಗೆ ಸೆಲ್ಫಿ ತೆಗೆದುಬಿಟ್ಟು ಕಳಿಸ್ಬೋದು. ಅಥವಾ ನೀವು ಎಲ್ಲಿ ಗಣಪತಿಯನ್ನು ಹೊರಗಡೆ ನೋಡೋಕೆ ಹೋಗ್ತೀರಿ ಸಾರ್ವಜನಿಕವಾಗಿ, ಅಲ್ಲಿಯ ಒಂದು ಸೆಲ್ಫಿ ಫೋಟೋನ ತೊಗೊಂಡು ನಮಗೆ ಕಳಿಸ್ಬೋದು. ಅದ್ರ ಜೊತೆಗೆ ನಿಮ್ಮ ಹೆಸರು ಮತ್ತು ಡೀಟೇಲ್ಸನ್ನು ಬರೆದು ಕಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಇನ್ನೊಂದು ಕರೆ ಬರ್ತದೆ. ಬಹುಶಃ ನಮ್ಮ ಸುಧಾ ಮೇಡಮ್ ಮಾಡಿದ್ರೆ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
ಹ್ಞೂ ಸರ್ ಆಯ್ತು, ಚಿತ್ರಾನ್ನ ಮಾಡಿದ್ದು ಸರ್. ಚಿತ್ರಾನ್ನ ಗುಡ್ ಮಾಡಿದ್ರಾ? ಮಾರ್ನಿಂಗ್ ಸರ್ ನಿಮಗೆ. ನಿಮಗೂ ಶುಭೋದಯಗಳು. ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಾಡಿನ ಜನತೆಗೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ. ಥ್ಯಾಂಕ್ ಯು ಸರ್. ಆ ಗಣಪತಿ ಗೌರಿ ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಜಗತ್ತಿಗೆ. ಈಗಾಗಲೇ ಒಳ್ಳೆ ಮಳೆ ಬಂದಿದೆ, ಒಳ್ಳೆ ಬೆಳೆ ಬಂದು ನಮ್ಮ ರೈತರಿಗೆಲ್ಲ ಒಂಚೂರು ಒಳ್ಳೆ ಬೆಂಬಲ ಬೆಲೆ ಸಿಕ್ಬಿಟ್ರೆ ಅದು ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಬ್ಬಗಳು ಕೂಡ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ಬೋದು ಅಲ್ವಾ? ಹ್ಞೂ ಸರ್, ಹೌದು. ಇನ್ನೊಂದು 2-3 ದಿವಸ ಒಂಚೂರು ಮಳೆ ಹೀಗೆ ಕಡಿಮೆ ಇದ್ದುಬಿಟ್ರೆ ಎಲ್ಲ ಸಾಂಗೋಪಾಂಗವಾಗಿ ನಡೆಯುತ್ತೆ. ಹೌದು ಸರ್, ಹೌದು. ಓಕೆಮ್ಮ, ಹೇಳಿಮ್ಮ, ಇವತ್ತು ವಿಶೇಷವಾಗಿ ವರ್ಲ್ಡ್ ಹೀರೋಸ್ ಡೇ ಇದೆ, ಅಂದರೆ ವಿಶ್ವ ಹೀರೋಗಳ ದಿವಸ ಅಂಥೇಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡಿಗೋಸ್ಕರ ಕ್ರಿಕೆಟ್ ಆಡೋ ಆಟಗಾರನಾಗಿರಲಿ ಅಥವಾ ದುಡ್ಡಿಗೋಸ್ಕರ ಚಿತ್ರ ಮಾಡೋ ಹೀರೋಗಳನ್ನಾಗಲಿ ನಿಮ್ಮ ಹೀರೋಗಳನ್ನ ಮಾಡ್ಕೋಬೇಡಿ. ನಿಮಗೋಸ್ಕರ ಯಾವುದೇ ರೀತಿಯ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಮ್ಮನ್ನು ಹುಟ್ಟಿದಾಗಿನಿಂದ ಹಿಡಿದು 25-30 ವರ್ಷ ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋವರೆಗೂ ಹಾಕ್ಕೊಳೋ ಬಟ್ಟೆಯಿಂದ ಹಿಡಿದು ಶಾಲೆ ಫೀಸ್ಗಳಿಂದ ಹಿಡಿದು 3 ಹೊತ್ತು ಊಟಕ್ಕೆ ತಂದು ಕೊಡ್ತಕ್ಕಂಥ ಅಪ್ಪ ನಿಮ್ಮ ಹೀರೋ ಆಗಬೇಕು, ಬೇಯಿಸಿ ಹಾಕೋ ಅಮ್ಮ ನಿಮ್ಮ ಹೀರೋ ಆಗಬೇಕು, ಜೊತೆಲಿ ಹುಟ್ಟಿ ಆಟಾಡಿ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮಂದ್ರು ನಮ್ಮ ಹೀರೋಗಳಾಗಬೇಕು, ಅಕ್ಕ ತಂಗಿರು ನಮ್ಮ ಹೀರೋಗಳಾಗಬೇಕು ಅಲ್ವಾ? ಹೌದು ಸರ್. ಓಕೆ, ಹೇಳಿಮ್ಮ, ನಿಮ್ಮ ಜೀವನದಲ್ಲಿ ಹೀರೋ ಅಂದರೆ ಯಾರು? ನಮ್ಮಮ್ಮನೇ ಸರ್. ನಿಮ್ಮಮ್ಮ ಕೊಂತಿದ್ರು ಸರ್. ಏನೇ ಒಂದು ಇದು ಬಂದ್ರು ಕೂಡ, ಹುಷಾರಿಲ್ಲ ಅಂದ್ರು ಕೂಡ, ಏನೇ ಎಲ್ಲಿಗೆ ಹೋಗ್ಬೇಕಂದ್ರು ಕೂಡ ಎಲ್ಲ ಚೆನ್ನಾಗಿ ಬಿಹೇವ್ ಮಾಡ್ತಿದ್ರು ಸರ್ ಅವರು. ಹಂಗಾಗಿ ಅವರೇ ಎಲ್ಲ ಒಂದು ಇದ್ರಿಂದನೂ ಅಮ್ಮನೇ ಸರ್. ಅಮ್ಮ, ಆಮೇಲೆ ನಮ್ ತಮ್ಮ ಸರ್. ಅಮ್ಮ ಹೋದ್ಮೇಲೆ ನಮ್ ತಮ್ಮನೇ ನಮಗೆ ಮಮ್ಮಿ ಮಮ್ಮಿ ಅಂತ ತುಂಬಾನೇ ಪ್ರೀತಿ ಮಾಡ್ತಿದ್ರು ಸರ್. ತುಂಬ ಸಂತೋಷಮ್ಮ. ಸೊ ನಿಮ್ಮ ತಾಯಿಯವರು ಕೂಡ ಅವರು ಎಕ್ಸ್ಪೈರ್ಡ್ ಆದ್ರು ಸರ್, ನಮ್ ತಮ್ಮನೇ ಎಕ್ಸ್ಪೈರ್ಡ್ ಆದ್ರು ಸರ್. ಹೌದಾ? ಓಕೆ, ಆಗಲಿಮ್ಮ, ಬೇಜಾರು ಮಾಡ್ಕೋಬೇಡಿ. ಅವರಿಬ್ಬರ ಒಂದು ನೆನಪು, ಆ ಒಂದು ಪ್ರೀತಿ ವಾತ್ಸಲ್ಯ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಸೋಮವಾರ, ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಭಕ್ತಿಗೀತೆ ಖಂಡಿತ ಹೇಳಿಮ್ಮ. ಕಾಶಿಯಿಂದ ಬಂದ ನಿಲ್ಲೆ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಕಾಶಿಯಿಂದ ಬಂದ ನಿಲ್ಲೆ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದ ನಿಲ್ಲೆ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನೇತ್ರಾವತಿ ಬಂದಳು ಮಾಯೆಯಾಗಿ, ದೇವಗಂಗೆಯಂತಲೇ ಪಾವನೆಯಾಗಿ. ನೇತ್ರಾವತಿ ಬಂದಳು ಮಾಯೆಯಾಗಿ, ದೇವಗಂಗೆಯಂತಲೇ ಪಾವನೆಯಾಗಿ. ಅಣ್ಣಪ್ಪ ಬಂದ ನಿಲ್ಲಿ ಸೇವೆಗಾಗಿ, ಭೂತಪೇತ ಕ್ಷೇತ್ರನೇ ಪಾತ್ರಳಾಗಿ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಹಿಂದೂ ಜೈನ ಧರ್ಮದ ಸಂಭ್ರಮವಿಲ್ಲಿ, ಎಂದು ಸಾರುತ್ತಿಹನು ಬಾಹುಬಲಿ. ಹಿಂದೂ ಜೈನ ಧರ್ಮದ ಸಂಭ್ರಮವಿಲ್ಲಿ, ಎಂದು ಸಾರುತ್ತಿಹನು ಬಾಹುಬಲಿ. ಇಂಥ ಪುಣ್ಯ ಕ್ಷೇತ್ರಕ್ಕೆ ಶಾಂತಿಯಲ್ಲಿ, ಶಾಂತಿ ಸಭೆ ದೊನ್ನೆನಾದೆ ಕಲಿವಲೀಲೆ. ಕಾಶಿಯಿಂದ ಬಂದ ನಿಲ್ಲೆ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಒಳ್ಳೆಯದಾಗಲಿಮ್ಮ, ನಮಸ್ತೆ. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನೇ ಹಾಡಿದಿರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೆಯದಾಗಲಿ, ನಮಸ್ಕಾರ. ನಮಸ್ತೆ.
ಎಸ್ ವೀಕ್ಷಕರೇ, ಸಮಯದ ಅಭಾವ ಇರೋದ್ರಿಂದ ನಮ್ಮ ಗಣಪತಿ ಏನು ಕೂರಿಸ್ಬೇಕು ಅಂತ ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಇನ್ಸ್ಟ್ರಕ್ಷನ್ಸನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೀವೇನಾದರೂ ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸ್ಬೇಕು ಅಂತ ಹೇಳಿದ್ರೆ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಂತೆ, ಒಂದ್ಸಲ ನೋಡ್ಕೊಂಬಿಡಿಪ್ಪ. ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಅನುಮತಿ ಪತ್ರ, ಪುರಸಭೆಯ ಅನುಮತಿ ಪತ್ರ ಬೇಕಂತೆ. ಎರಡನೇದಾಗಿ ಅಗ್ನಿಶಾಮಕ ಠಾಣೆಯ ಅನುಮತಿ ಪತ್ರ ಬೇಕಂತೆ. KEB ಅಂದರೆ ಬೆಸ್ಕಾಂ ಇಲಾಖೆ ಅನುಮತಿ ಪತ್ರ ಬೇಕಂತೆ 3. ನಾಲ್ಕನೇದು ಖಾಸಗಿ ಜಾಗೆ, ಸ್ಥಳ, ಕಟ್ಟಡ, ಜಮೀನು ಆಗಿದ್ದಲ್ಲಿ ಮಾಲೀಕರ ಅನುಮತಿ ಪತ್ರ ಕೂಡ ಬೇಕಂತೆ. ಇದನ್ನು ನಿಗದಿತ ಅರ್ಜಿಯಲ್ಲಿ ನಮೂನೆಯನ್ನು ತುಂಬಿಕೊಡ್ಬೇಕಂತೆ. ಸಂಘಟನೆ ಅಥವಾ ಮಂಡಳಿಯವರ 10 ಜನರ ಆಧಾರ್ ಕಾರ್ಡ್ ಹಾಗೂ ಫೋಟೋಗಳನ್ನು ಕಡ್ಡಾಯವಾಗಿ ನೀಡಬೇಕಂತೆ. ನಾಳೆ ಏನಾದರೂ ತೊಂದರೆ ಅಂದರೆ ನಿಮ್ಮನ್ನೇ ಕೇಳಬೇಕಲ್ವ, ಅದಕ್ಕೆ. ಅದ್ರ ಜೊತೆಗೆ ಧ್ವನಿವರ್ಧಕ ಬಳಕೆಯ ಅನುಮತಿಗಾಗಿ ನಿಗದಿತ ಶುಲ್ಕವನ್ನು ಕಟ್ಟಿರುವ ಚಲನ್ ಪ್ರತಿ ಕೂಡ ಕೊಡಬೇಕಂತೆ. ಯಾವುದೇ DJ, ಡಾಲ್ಟಿ, ಡಾಲ್ಫಿನ್ ಮತ್ತು ಪ್ಲಾಸ್ಮಾಗಳನ್ನು ಬಳಸುವಂತಿಲ್ಲ ಅಂತಕ್ಕಂಥ ಒಂದು ಕಂಡೀಷನ್ ಕೂಡ ಇದೆ. ಅದರ ಜೊತೆಗೆ ಮೆರವಣಿಗೆಗೆ ಉಪಯೋಗಿಸುವ ವಾಹನಗಳ ದಾಖಲಾತಿಗಳನ್ನು ಕೂಡ ನೀಡಬೇಕಂತೆ. ಉದಾಹರಣೆಗೆ ವಾಹನ ಮಾಲೀಕರ ಹೆಸರು, ಚಾಲಕನ ಹೆಸರು, DL, RC ಇನ್ಸೂರೆನ್ಸ್ಗಳನ್ನು ಕಡ್ಡಾಯವಾಗಿ ನೀಡಬೇಕಂತೆ. ಈ 8 ಕಂಡೀಷನ್ಸ್ಗಳನ್ನು ಹಾಕಲಾಗಿದೆ. ಈ ಒಂದೊಂದು ಕಂಡೀಷನ್ಸ್ ಬಗ್ಗೆ ಮಾತಾಡ್ತಾ ಹೋದರೂ ಕೂಡ ದಿನ ಆಗೋಗ್ಬಿಡತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರಿಗೆ ಕಾಯಿಸೋದು ಬೇಡ, ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಅಡ್ವಾನ್ಸ್ ಆಗಿ ತಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ. ವಿಷಯದ ಸೇಮ್ ಸರ್. ಧನ್ಯವಾದಗಳು. ಸೊ ಸಾಕಷ್ಟು ಸಂಭ್ರಮಾಚರಣೆಯಿಂದ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ವಿಶೇಷವಾಗಿ ನಮ್ಮ ಭಾರತದಾದ್ಯಂತ ಗಣಪತಿ ಹಬ್ಬವನ್ನು, ಹೊರದೇಶಗಳಲ್ಲೂ ಕೂಡ ಸಾಕಷ್ಟು ಕಡೆ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸರ್, ಗಣೇಶನ ಹಬ್ಬದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಗಣೇಶನ ಕೂರ್ಸಿದಾಗ ಏನಾದ್ರೂ ಭಕ್ತಿ ಗೀತೆನ, ಭಾವಗೀತೆನ, ಜನಪದ ಗೀತೆನ ಅಂತವನ್ನ ಹೇಳೋದಾಗ್ಲಿ, ಅಂತ ಪ್ರೋಗ್ರಾಮ್ಗಳಾಗ್ಲಿ ಮಾಡ್ಬೇಕು. ಇಲ್ಲ ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡೋದಾದ್ರೆ ಮಾಡ್ಲಿ. ಆದ್ರೆ ಈ ಕುಣಿಯೋದು ಏನೇನೋ ಗಣಪಗಿಂತ ಅವ್ರ ಅಪ್ಪ ದೇವರು ಅನ್ನಂಗೆ ಬರೀ ಆ ಭಾಷೆ ಆಡಂಬರ ಮಾಡೋದು, ಮತ್ತೆ ಗಲಾಟೆ ಮಾಡ್ಕೊಳೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅವೆಲ್ಲ ಸರಿಯಲ್ಲ ಅಂತ ಅನ್ಸುತ್ತೆ. ಖಂಡಿತ ಇದ್ರ ಬಗ್ಗೆ ನಾವು ಕೂಡ ವಿವನ್ ವಾಹಿನಿಯಿಂದ ಸಾಕಷ್ಟು ಬಾರಿ ಹೇಳಿದ್ದೇವೆ. ಅದರಲ್ಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಗಲಾಟೆಯಲ್ಲಿ ಜೀವ ಹೋಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಈಗ ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡ್ಲಿ, ಪರವಾಗಿಲ್ಲ. ಈಗ ಹಾಡುಗಳಾದ್ರೂ ಗಣೇಶನ್ ಇಟ್ಕೊಂಡಿರ್ತಾರೆ, ಎಂತೆಂತವೋ ಹಾಡುಗಳು ಹಾಕಿರ್ತಾರೆ. ಗಣೇಶಿಗೆ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಮತ್ತೆ ಗಣೇಶನ್ ಬಿಡಾಕಾರ ಆಗ್ಲಿ, ಏನೇನೋ ಸುಮ್ಮನೆ ವಿಚಿತ್ರವಾಗಿ ತರ ಮಾಡ್ತಿರ್ತಾರಲ್ಲ, ಅದೆಲ್ಲ ಸರಿಯಲ್ಲ ಅಂತ ನನಗೆ ಆಗಿದೆ. ಮತ್ತೆ ತುಂಬಾ ಸಂತೋಷ. ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿವಸ ಅಂದ್ರೆ ವರ್ಲ್ಡ್ ಹೀರೋಸ್ ಡೇ ಇದೆ. ಸೊ ನಿಮ್ಮ ಪಾಲಿನ ಹೀರೋ ಅಥವಾ ಹೀರೋಯಿನ್ ಯಾರು ಅಂತ ಕೇಳ್ಬೋದಾ? ನಮ್ಮ ಪಾಲಿನ ಹೀರೋಯಿನ್ ಅಂದ್ರೆ ಅವರೇ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಮ್ಮ. ತುಂಬಾ ಸಂತೋಷ. ಸೊ ಅವರ ಬಗ್ಗೆ 1-2 ಸಾಲುಗಳಲ್ಲಿ ಏನಾದ್ರು ಹೇಳ್ಬೋದಾ? ಅವರ ಬಗ್ಗೆ ಅಂದ್ರೆ, ರಾಮಕೃಷ್ಣ ಪರಮಹಂಸರು ಅಂದ್ರೆ ಅವರು ದೈವ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಈಗ ನೀವು ಹೆಂಗ್ ಮಾತಾಡ್ತಿದೀವಿ, ದೇವರ ಹತ್ರ ಹಂಗೆ ಮಾತಾಡಿದೀವಿ ಅಂತ ಹೇಳ್ತಾರೆ ಸರ್ ಅವರು. ಆಮೇಲಿಂದ ಅವ್ರು ಹೇಳಿರ್ತಕ್ಕಂಥದ್ದು ಯಾರ ಬಗ್ಗೆನಾಗ್ಲಿ, ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಮಾತು ಸುಳ್ಳಾಗಿಲ್ಲ. ಶಿಷ್ಯಂದ್ರ ಬಗ್ಗೆ ಆಗಿರ್ಬೋದು, ಭವಿಷ್ಯದ ಬಗ್ಗೆ ಆಗಿರ್ಬೋದು. ಮತ್ತೆ ಅವ್ರು ಅವ್ರ ಶಿಷ್ಯರನ್ನೆಲ್ಲ ತುಂಬಾ ತಿದ್ದುಪಡಿ ಮಾಡ್ತಾರೆ. ಅವ್ರು ಎಂತೆಂತ ಶಿಷ್ಯರು ಇರ್ತಾರೆ, ಅವ್ರನ್ನೆಲ್ಲರನ್ನು ಮನ ಪರಿವರ್ತನೆ ಮಾಡಿರೋದು ಅದನ್ನೆಲ್ಲ ಮಾಡ್ತಾರೆ. ಮತ್ತೆ ವಿವೇಕಾನಂದರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಚಿಕಾಗೋ ಧರ್ಮ ಸಮ್ಮೇಳನ ಮಾಡಿದ್ದು ಅವರು ಬೇರೆ ಸನ್ಯಾಸಿಗಳ ತರನೇ ಅಲ್ಲೇ ಅವರು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥವ್ರು. ಅವ್ರ ಆಲೋಚನೆಗಳು ತುಂಬಾ ಉದಾತ್ತವಾಗಿರ್ತವೆ, ವಿವೇಕಾನಂದರ ಆಲೋಚನೆಗಳು. ಅವ್ರ ಜೀವನ ಅನ್ನೋದಕ್ಕೊಂದು ಡೆಫಿನೇಷನ್ ಕೊಡ್ತಾರೆ ಸರ್. ಜೀವನ ಅಂದ್ರೆ ಏನು ಅಂತ ಅವ್ರನ್ನೊಬ್ರು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ತನ್ನನ್ನು ಕೆಳಕೊತ್ತುತ್ತಿರುವ ಪರಿಸ್ಥಿತಿಗಳಲ್ಲಿ ಒಬ್ಬ ವ್ಯಕ್ತಿಯ ವಿಕಸನ, ಮುನ್ನಡೆಗಳೇ ಜೀವನ ಅಂತ ಹೇಳ್ತಾರೆ. ಆ ಜೀವನದ ಬಗ್ಗೆ ಆ ಡೆಫಿನೇಷನ್ ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ಆ ಡೆಫಿನೇಷನ್. ಆಬ್ವಿಯಸ್ಲಿ ಅಂದ್ರೆ ಈಗ ನಾವು ಬೆಳಿಲಿಕ್ಕೆ ಯಾವುದೇ ಒಂದು ಪೂರಕ ವಾತಾವರಣ ಇರೋದಿಲ್ಲ. ಅಂತ ವಾತಾವರಣದಲ್ಲಿ ನಾವು ಬೆಳಿತೀವಲ್ಲ, ಅದೇ ನಿಜವಾದ ಜೀವನ ಅಂತ ಹೇಳ್ತಾರೆ. ಈಗ ಏನು ಎನ್ಕರೇಜ್ಮೆಂಟ್ ಅಥವಾ ಏನು ಇರೋದಿಲ್ಲ ಮನೆಯಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಅಂತ ಟೈಮ್ನಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ತೀವಲ್ಲ, ಅದೇ ಜೀವನ ಅಂತ ಹೇಳ್ತಾರೆ. ನಿಜ ಅದಂತೂ 100% ಸತ್ಯ ಅಲ್ವಾ? ಎಸ್. ಮತ್ತೆ ಯಾರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಷ್ಟೇ ಸರ್. ಓಕೆಮ್ಮ.
ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಸೋಮವಾರ ಏನಾದರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ ಅಥವಾ ಯಾವ್ದಾದ್ರು ಹೊಸ ರೆಸಿಪಿ ಏನಾದರೂ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಗಣಪತಿ ಹಬ್ಬ ಬರ್ತಾ ಇದೆ, ಸಿಂಪಲ್ ಆಗಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಮಾಡ್ತಕ್ಕಂಥ ರುಚಿ ರುಚಿಯಾಗಿರ್ತಕ್ಕಂಥ ನೈವೇದ್ಯಕ್ಕೆ ಏನಾದರೂ ಹೊಸ ಅಥವಾ ಏನಾದರೂ ಹೊಸ ತಿಂಡಿ ಕ್ವಿಕ್ ಆಗಿ ಮಾಡ್ಬೋದು ಅಂದ್ರೆ ಪಾನಿಪುರಿ ಮಸಾಲಾ ಇತ್ತು ಅಂದ್ರೆ ಪಾನಿಪುರಿ ಮಸಾಲಾ ಮತ್ತೆ ರೆಡಿ ಪೂರಿ ಪಾಕೆಟ್ ಇತ್ತು ಅಂತಂದ್ರೆ ಕ್ವಿಕ್ ಆಗಿ ಪಾನಿಪುರಿ ಮಾಡ್ಕೋಬಹುದು ಸರ್ ಮನೇಲಿ. ಓಕೆ ಓಕೆ. ನೈವೇದ್ಯಕ್ಕೆ ಏನಾದರೂ ಮಾಡ್ತಕ್ಕಂಥ ಒಂದು ಸಜೆಷನ್ಸ್ ಏನಾದ್ರು ಇದೆಯಾ ಬೇರೆ? ನೈವೇದ್ಯಕ್ಕೆ ಮಾಡೋದು ಅಂದ್ರೆ ಗಣಪತಿಗೆ ಕಡುಬು ಇಷ್ಟ ಅಂತಾರೆ, ಮೋದಕ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾರ ಮನೇಲಿ ಗಣಪತಿ ಕೂರಿಸ್ತಾರೆ ಯೂಶಲಿ ಅವ್ರ ಮನೇಲಿ ಬೆಳಗ್ಗೆ ಒಂದು ನೈವೇದ್ಯ ಆಗಬೇಕು. ನಾವೆಲ್ಲ ಹೇಗೆ ಊಟ ಮಾಡ್ತೀವಿ 2 ಹೊತ್ತು ಅಥವಾ 3 ಹೊತ್ತು, ಅದೇ ರೀತಿ ಗಣಪತಿಗೆ ಬೆಳಗ್ಗೆ ಒಂದು ನೈವೇದ್ಯ ಮಾಡ್ತಾರೆ, ಸಂಜೆಗೆ ಒಂದು ನೈವೇದ್ಯ ಮಾಡ್ತಾರೆ. ಸೊ 5 ದಿವಸ ಇಡ್ತಾರೆ ಅಂದರೆ ಡೈಲಿ 2 ಥರದ್ದು ಮಾಡ್ತಾ ಹೋಗಬೇಕು. ಏನು ಮಾಡಬೇಕು ಅಂತ ಅವ್ರಿಗೊಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆ ಥರದವ್ರಿಗೆ ಏನಾದ್ರು ಒಂದು ಟಿಪ್ಸ್ ಹೇಳ್ಬೋದಾ ಅಂತ? ಅದಕ್ಕೆ ಅಂತ ಅಂದ್ರೆ ಬೇಗ ಆಗ್ತಕ್ಕಂಥದ್ದು ಅಂದ್ರೆ ಕಡಲೆಬೇಳೆ ಪಾಯಸ ಮಾಡ್ಬೋದು ಸರ್. ಓಕೆ. ಕಡಲೆಬೇಳೆನ ಕುಕ್ಕರಲ್ಲಿ ಒಂದ್ 4-5 ವಿಷಲ್ ಕೂಗಿಸ್ಬಿಟ್ಟು ಆಮೇಲಿಂದ ಅದಕ್ಕೆ ಕಾಯಿ ತುರಿ ಎಲ್ಲ ರುಬ್ಬಾಕಿ ಶುಂಠಿ ಪುಡಿ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕ್ಬಿಟ್ಟು ಬೇಯಿಸಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಸಕ್ಕರೆಗಿಂತ ಮೆತ್ತು ಬೇಯಿಸ್ಬೇಕು ಕಡಲೆಬೇಳೆನ ಮೆತ್ತು ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಶುಂಠಿ ಕಾಯಿ ತುರಿ ಕೊಬ್ಬರಿ ತುರಿ ಶುಂಠಿ ಪುಡಿ ಕೊಬ್ಬರಿ ತುರಿ ಅದನ್ನೆಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರೆ ಚೆನ್ನಾಗುತ್ತೆ ಗಣಪತಿ ನೈವೇದ್ಯಕ್ಕೆ. ಅದನ್ನ ಹಯಗ್ರೀವ ಅಂತ ಕೂಡ ಕರೀತಾರಲ್ವಾ? ಹಯಗ್ರೀವ ಸರ್. ಯಾವುದು ಅದು ದೇವರುಗಳಿಗೆಲ್ಲ ವಿಶೇಷವಾಗಿ ಮಾಡ್ತಾರಲ್ಲ. ನಿಜ. ಯೂಶಲಿ ರಾಘವೇಂದ್ರ ಸ್ವಾಮಿ ಆರಾಧನೆಗಳಲ್ಲಿ, ಈ ಗಣಪತಿ ಆರಾಧನೆಯಲ್ಲಿ, ದತ್ತನ ಆರಾಧನೆಯಲ್ಲಿ ಅದನ್ನು ತುಂಬಾ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಏನಾದರೂ ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಡು ಅಂದ್ರೆ ಇವತ್ತು ಗೌರಿ ಹಬ್ಬ ಅಲ್ಲ, ನಾಳೆ ಗೌರಿ ಹಬ್ಬ. ನಾಳೆ ಗೌರಿ ಹಬ್ಬ ಅಲ್ಲ, ಗೌರಿ ಬಗ್ಗೆ ಗೌರಿ ಹಾಡು ಹೇಳ್ತೀವಿ. ಹೇಳಿ. ಕರುಣೆ ತೋರಿಸಮ್ಮ ತಾಯಿ ಗೌರಮ್ಮ, ಶರಣೆಂದು ಬಂದೆವಮ್ಮ, ಸಂತೋಷ ನೀಡು ಸೌಭಾಗ್ಯ ನೀಡು ಬಾಳನ್ನು ಬೆಳಗುವಮ್ಮ, ಶರಣೆಂದು ಬಂದೆವಮ್ಮ, ನನ್ನ ಸಂಗಾತಿಯಲ್ಲಿ ಪ್ರೀತಿನ ಏಕೋ ಕಾಣೆ, ನನ್ನ ಸಂಗಾತಿಯಲ್ಲೇ ಉಡುಪಿನ ಸೋತೆ ನಮ್ಮ, ಇರುಳಲ್ಲಿ ಇರುವೆ ನಮ್ಮ ನಾ ದಾರಿ ಕಾಣದೆ, ಶರಣೆಂದು ಬಂದೆವಮ್ಮ, ಕರುಣೆ ತೋರಿಸಮ್ಮ ತಾಯಿ ಗೌರಮ್ಮ, ಶರಣೆಂದು ಬಂದೆವಮ್ಮ. ಒಳ್ಳೆಯದಾಗಲಿಮ್ಮ, ಧನ್ಯವಾದಗಳು. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಭಕ್ತಿಗೀತೆಯನ್ನು ಹೇಳಿದ್ರಿ. ಅದೇ ಒಂದು ಹೊಸ ರೆಸಿಪಿ ಕೂಡ ಹೇಳ್ಕೊಟ್ರಿ ನಮ್ಮ ವೀಕ್ಷಕರಿಗೆಲ್ಲರಿಗೂ. ಒಳ್ಳೆಯದಾಗಲಿ. ಕ್ವಶನ್ ಓಕೆ ಮಾ, ಒಂದು ನಿಮಿಷ ಕೇಳ್ತೀನಿ. ಇದು ಭಗವಂತ ಶ್ರೀಕೃಷ್ಣನ ಪರಮಾತ್ಮನ ಕುರಿತಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಶ್ರೀಕೃಷ್ಣನ ಜನ್ಮಸ್ಥಳ ಯಾವುದು ಅಂತ ಹೇಳಿ ಆಪ್ಷನ್ಸ್ ಹೇಳ್ಬೇಕಾ? ಆಪ್ಷನ್ಸ್ ಹೇಳಿ ಸರ್. ವೃಂದಾವನ, ವಾರಣಾಸಿ, ಗೋಕುಲ, ಮಥುರಾ. ಗೋಕುಲ, ಮಥುರಾ, ವೃಂದಾವನ, ವಾರಣಾಸಿ. ಮೋಸ್ಟ್ಲಿ ಮಥುರಾ ಇರ್ಬೋದು ಸರ್. ಮಥುರಾನಾ? ಕನ್ಫ್ಯೂಷನ್ ಇದೆ. ಮಥುರಾ ಮತ್ತೆ ಇದು ದ್ವಾರಕಾ ಇದೆ ಆಪ್ಷನ್ ಅಲ್ಲಿ. ದ್ವಾರಕಾ ಇಲ್ಲ, ವೃಂದಾವನ ಇದೆ, ವಾರಣಾಸಿ ಇದೆ, ಗೋಕುಲ ಇದೆ, ಮಥುರಾ ಇದೆ. ಅವನಿಗೆ ಗೋಕುಲ ನಂದನ ಅಂತಾನು ಕೂಡ ಕರೀತಾರೆ. ಗೋಕುಲ ಇರ್ಬೋದು ಸರ್. ಅಲ್ಲ ಅಂದ್ರೆ ಇದು ಏನದು ವೃಂದಾವನ ವಾಸಿ ಅಂತ ಕೂಡ ಕರೀತಾರೆ. ಅದೇ ರೀತಿ ವಾಸಿ ಅಂತಾನು ಕರೀತಾರೆ. ಆದ್ರೆ ಅವನು ಇದ್ದಿದ್ದು ಗೋಕುಲದಲ್ಲಿ, ಕೃಷ್ಣ ಇದ್ದಿದ್ದು. ಆದ್ರೆ ಅವನು ಹುಟ್ಟಿದ್ದು ಅಂತಂದ್ರೆ ಜೈಲ್ನಲ್ಲಿ ಹುಟ್ಟಿದ್ದು ಅವನು. ಮೋಸ್ಟ್ಲಿ ಗೋಕುಲ ಇರ್ಬೋದು ಸರ್, ಗೆಸ್. ಗೋಕುಲನಾ? ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನು ಹೇಳ್ತೀನಿ. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ನಮಸ್ತೆ.
ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ದಯವಿಟ್ಟು ಯಾರೆಲ್ಲ ಸಾರ್ವಜನಿಕವಾಗಿ ಗಣೇಶನ ಕೂರಿಸ್ತೀರಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಂತೆ, ಒಂದು ಸ್ವಲ್ಪ ನೋಡ್ಕೊಂಬಿಡಿಪ್ಪ, ಓಕೆನಾ? ನಾಳೆ ಆಮೇಲೆ ಗಣಪತಿ ಕೂರ್ಸಾದ್ಮೇಲೆ ಬಂದ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ಎನ್ಕ್ವೈರೀಸ್ ನಡೆದ್ರೆ ನಿಮಗೆ ಸಮಸ್ಯೆಗಳು ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರೂ ಇವೆಲ್ಲವನ್ನು ತೊಗೊಂಡು ಖಂಡಿತ ಸಮಸ್ಯೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತು. ಬಟ್ ಏನು ಮಾಡೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಿಮ್ಮ? ಹಾ, ಆರಾಮಿದ್ದೀನಿ ಸರ್. ತಿಂಡಿ ಆಯ್ತಮ್ಮ? ಹ್ಞೂ ಸರ್, ತಿಂಡಿ ಆಯ್ತು. ನಿಮ್ದು? ಇಲ್ಲಮ್ಮ, ನಂದು ಮಾಡಬೇಕು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ ಸರ್, ಹೇಳ್ಬೇಕು. ಸಂಜನಾ ಅಂತ ಫೋಟೋ ಕಳಿಸಿದ್ವಿ ಸರ್, ಇವತ್ತು ಬರ್ತ್ಡೇ ಐತೆ ಅವ್ರದ, ನಮ್ಮ ಮೊಮ್ಮಗಳದ ಸಂಜನಾ ಅಂತನಾ? ಸಂಜನಾ ಅಂತ ಸರ್. ಸಂಜನಾ ಅನ್ನೋ ಹುಟ್ಟುಹಬ್ಬ ಮೊಮ್ಮಗಳಲ್ವಾ? ಇರ್ಲಿಲ್ಲಲ್ಲ ನಿಮ್ ಪ್ರೋಗ್ರಾಮ್. ಹಾಂ ಓಕೆ, ಇವತ್ತು ಆಗಲಿ. ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಮ್ಮ? 18ನೇ ವರ್ಷ ಸರ್. ಹೌದಾ? ಸಣ್ಣ ಮಗು ಫೋಟೋ ಕಳಿಸಿದಿರಿ ಅನ್ಸುತ್ತೆ ನೀವು. ಇಲ್ಲ ಸರ್, ದೊಡ್ಡ ಹುಡುಗಿದೆ. ಹೌದಾ? ಸಂಜನಾ ಅಂತ ಹೇಳಿ, ಶ್ಯಾಮ್ನೂರ್. ಸಂಜನಾ ಶಾಮ್ನೂರ್ ಅಂತನಾ? ಹ್ಞೂ ಸರ್. ಓಕೆ ಓಕೆ, ಪ್ರಸಾರ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಮ್ಮ. ಅವರು ದಾವಣಗೆರೆಯಲ್ಲಿ ಇದ್ದಾರೆ ಅಥವಾ ಬೆಂಗಳೂರಲ್ಲಿ ಇರ್ತಾರಾ? ಇಲ್ಲ, ಅವರು ಶ್ಯಾಮ್ನೂರಲ್ಲಿ ಇದ್ದಾರೆ. ಶಾಮ್ನೂರಲ್ಲಿ ಇದ್ದಾರೆ. ಆಯ್ತಮ್ಮ, ಹೇಳಿ ಅವ್ರಿಗೆ. ಫೋಟೋ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ. ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ಇಲ್ಲ ಸರ್, ಕರೆಂಟ್ ಇಲ್ಲ ಇಲ್ಲಿ. ಕರೆಂಟ್ ಇಲ್ವಾ? ಓಕೆ. ಸೊ ಫೋಟೋ ಪ್ರಸಾರ ಆಗ್ತಾ ಇದೆ. ಇನ್ನೊಮ್ಮೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮತ್ತೊಮ್ಮೆ ಮರುಪ್ರಸಾರ ಆಗುತ್ತೆ. ಆವಾಗಲಾದರೂ ಕಾರ್ಯಕ್ರಮದಲ್ಲಿ ಆ ಫೋಟೋ ನೋಡೋಕೆ ಹೇಳಿ, ಅವ್ರಿಗೂ ನೋಡೋಕೆ ಹೇಳಿ, ನೀವು ಕೂಡ ನೋಡಿ, ಆಯ್ತನಾ? ಮತ್ತೊಮ್ಮೆ ಸಂಜನಾ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ ವಿಮನ್ ಮಾನ್ಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿಮ್ಮ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೇಲಿ ಗಣಪತಿನ ಕೂರಿಸ್ತೀರಾ? ಇಲ್ಲ ಸರ್, ನಾ ಗಣೇಶ ಕೂರ್ಸಲ್ಲ. ಆಗ್ಲಿಮ್ಮ, ಆಗ್ಲಿ. ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ಹೋಗಿ ಅನಕ ಮಾಡ್ಕೊಂಡ್ ನೋಡಿ ಬರ್ತೇವೆ. ಖಂಡಿತಮ್ಮ, ಖಂಡಿತ, ಒಳ್ಳೇದಾಗ್ಲಿ. ಸಾಧ್ಯವಾದ್ರೆ ಒಂದು ಫೋಟೋ ಕಳಿಸ್ಕೊಡಿ ಗಣಪತಿ ನೋಡಕ್ ಹೋದಾಗ, ಆಯ್ತಾ? ಆಯ್ತು ಸರ್. ಓಕೆ ಓಕೆಮ್ಮ, ನಮಸ್ತೆ. ವೀಕ್ಷಕರೇ, V1 ವಾಹಿನಿಯ ಒಂದು ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಫೋಟೋ ಬರಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ನೀವು ನಿಮ್ಮ ಮನೆಯಲ್ಲಿ ಕುರಿತಕ್ಕಂಥ ಒಂದು ಗಣೇಶನ ಜೊತೆ ಒಂದು ಸೆಲ್ಫಿ ಫೋಟೋ ತೊಗೊಳ್ಳಿ, ಅಥವಾ ಎಲ್ಲೆಲ್ಲಿ ನೀವು ಗಣಪತಿನ ಕೂರಿಸಲ್ಲ ಅನ್ನೋದ್ರೆ ಎಲ್ಲಿ ಗಣಪತಿನ ನೋಡೋಕೆ ಹೋಗ್ತೀರಿ ಅಲ್ಲಿ ನಿಮಗೆ ಒಂದು ಫೋಟೋಸ್ ತೊಗೊಂಡು ನಮಗೆ ಅಪ್ಡೇಟ್ ಮಾಡಿ ಇದೆ ವಾಟ್ಸಪ್ ನಂಬರ್ಗೆ. ಸೊ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಾ, ನಮಸ್ತೆ ಅಪ್ಪಾಜಿ. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಿಮ್ಮ? ಆರಾಮದಪ್ಪ, ನೀವು? ಹ್ಞೂಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಆತಪ್ಪ, ನಿಮ್ದು? ಇಲ್ಲಮ್ಮ, ಮಾಡಬೇಕು. ಗಣಪತಿ ಕೂರಿಸ್ತೀರಾ ಮನೇಲಿ? ಹ್ಞೂನಪ್ಪಾಜಿ, ಒಂದೇ ದಿವಸ ಇರ್ತೇವೆ ನಾವು, ತರ್ತೇವಿ. ಆಗ್ಲಿಮ್ಮ, ಆಗ್ಲಿ. ಫೋಟೋ ಕಳಿಸ್ಕೊಡಿಮ್ಮ. ಗಣಪತಿ ತಂದ್ರೆ ಆಲ್ರೆಡಿ? ಇನ್ನೂ ಇಲ್ಲ, ಬುಧವಾರ ಬೆಳಿಗ್ಗೆ. ಬುಧವಾರ ಬೆಳಿಗ್ಗೆ, ಆಗ್ಲಿಮ್ಮ. ಸೊ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಇದಪ್ಪ, ಇಲ್ಲಿ ದುರ್ಗಮ್ಮ ಮರಿಯಮ್ಮಂದು ಫೋಟೋ ಕಳ್ಸು ಅಂದಿದ್ರಿ, ಇಲ್ಲಿ ಮೆರವಣಿಗೆ ಬಂದತ್ತು ಬಾಗಲ್ದಾಗ, ಕಳ್ಸಿದ್ದೆ. ಆಮೇಲೆ ಹಳ್ಳಿ ಹನುಮಪ್ಪಂದು, ನೆನನಹಳ್ಳಿ ಹನುಮಪ್ಪಂದು ಕಳ್ಸಿದ್ದೆ ವಿಡಿಯೋ. ಹೌದಾ? ಆಗ್ಲಿಮ್ಮ, ಆಗ್ಲಿ. ವಿಡಿಯೋ ಪ್ರಸಾರ ಮಾಡೋದು ಕಷ್ಟ ಆಗುತ್ತೋ ನೋಡ್ತೀವಿ, ಬಟ್ ಫೋಟೋ ಅಂತೂ ಪ್ರಸಾರ ಮಾಡ್ತೀವಮ್ಮ ದೇವ್ರದ್ದು. ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕಳಿಸಿರೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಅಂತೂ ಪ್ರಸಾರ ಮಾಡ್ತೀವಮ್ಮ. ಆಮೇಲೆ ನಿಮ್ಮ ಮನೇಲಿ ಕೂರ್ಸೋ ಗಣಪತಿದು ಜೊತೆಗೆ ಒಂದು ಫೋಟೋ ತಗೊಂಡು ಕಳಿಸ್ಕೊಡಿ ನಮ್ಗೆ, ಆಯ್ತಾ? ಬುಧವಾರ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅದನ್ನ ಪ್ರಸಾರ ಮಾಡ್ತೀವಿ. ಎಲ್ಲರಿಗೂ ಗಣಪ ಗೌರಿ ಹಬ್ಬದ ಶುಭಾಶಯ. ಧನ್ಯವಾದಗಳಮ್ಮ. ನಿಮಗೆ, ನಿಮ್ಮ ಮಗನಿಗೆ, ನಿಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ಆ ಗಣಪತಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಫೋಟೋ ಬರ್ತಾ ಇದೆ ನೋಡ್ರಿ, ಇದೇ ಅಲ್ಲ ಕಳ್ಸಿದ್ ನೀವು? ಆಗ್ಲಿಮ್ಮ, ಆಗ್ಲಿಮ್ಮ. ಆ ದೇವಿಯರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಧರ್ಮಸ್ಥಳದ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಡೆಗೆ ಆತಲ್ಲಪ್ಪಾಜಿ? ಹೌದಮ್ಮ, ಹೌದು. ಯಾವಾಗ್ಲೂ ಸತ್ಯ ಇಲ್ಲಿರುತ್ತಲ್ಲ, ಆಗ್ಲೇಬೇಕಮ್ಮ. ಹ್ಞೂನಪ್ಪಾಜಿ, ಅದು ಬಹಳ ಖುಷಿ ಆಗ್ಬಿಡ್ತು ನಮಗೆ. ಹೌದಮ್ಮ, ಹೌದು. ಲಕ್ಷಾಂತರ ಜನರಿಗೆ ಅದರಿಂದ ಖುಷಿ ಆಗಿದೆ ಅಮ್ಮ, ನನ್ನನ್ನು ಸೇರಿದಂತೆ ಅಲ್ವಾ? ಹ್ಞೂನಪ್ಪಾಜಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ನಮ್ಮ ಒಂದು ದಾವಣಗೆರೆಯ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಪುರಾತನ ದೇವಸ್ಥಾನ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಗರದ ಗೀತಾಂಜಲಿ ಚಿತ್ರಮಂದಿರದ ಸಮೀಪ ಇರ್ತಕ್ಕಂಥ ಒಂದು ಲಿಂಗೇಶ್ವರ ದೇವಸ್ಥಾನದ ರಥೋತ್ಸವ ಭಾನುವಾರ ಅತ್ಯಂತ ವಿಜೃಂಭಣೆಯಿಂದ ನಡೀತು. ಸೊ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಭಾದ್ರಪದ ಶುದ್ಧ ಪಾಡ್ಯಮಿಯಂದು ಬೆಳಗ್ಗೆ ದೇವಾಲಯದಲ್ಲಿ ಸ್ವಾಮಿಯ ಮೂರ್ತಿಯನ್ನು ವಿವಿಧ
ಪತ್ರೆ ಪುಷ್ಪಗಳಿಂದ ಅಲಂಕರಿಸಲಾಯಿತು. ಹೆಬ್ಬಾಳು ವಿರಕ್ತ ಮಠದ ಮಹಾಂತೇಶ ರುದ್ರೇಶ್ವರ ಸ್ವಾಮೀಜಿಯವರು ಪೂಜೆಗೆ ವಿಶೇಷ ಚಾಲನೆಯನ್ನು ನೀಡಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಅದೇ ರೀತಿ ದೇವಸ್ಥಾನದಿಂದ ಪ್ರಾರಂಭವಾದ ರಥವು ಮಂಗಳವಾದ್ಯಗಳೊಂದಿಗೆ ಹಲವಾರು ಪ್ರಮುಖ ವೃತ್ತಗಳಲ್ಲಿ ಸಾಗಿ ಭಕ್ತರ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿಗೆ ಪಾತ್ರವಾಯಿತು. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ವಾದ್ಯಗಳು, ಡೊಳ್ಳು ಮೇಳಗಳು ಎಲ್ಲವೂ ಕೂಡ ಮೆರುಗನ್ನು ನೀಡಿದವು. ಮುಂಜಾನೆ ಪ್ರಾರಂಭ ಆಗಿರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದಂಥ ಪೂಜೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರು. ರುದ್ರಾಭಿಷೇಕ ಸೇರಿದಂತೆ ಹಲವಾರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಸಲಾಯಿತು. ಜೊತೆಗೆ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹಾಗೂ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಒಂದು ಪೂಜೆಯನ್ನು ಕಣ್ತುಂಬಿಕೊಂಡ್ರು. ಸೊ ಝಲಕನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ರೀತಿಯ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹಿಂದೂಗಳು ಪಾಲ್ಗೊಳ್ಳಿ ಅಂತೇಳಿ ನಾನು ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ. ಏಕೆಂದರೆ ಕನಿಷ್ಠ ಪಕ್ಷ ಅಲ್ಲಿ ನಮ್ಮ ಒಂದು ಯೋಗಕ್ಷೇಮವನ್ನು, ಕುಂದುಕೊರತೆಗಳನ್ನು, ಪ್ರೀತಿ ವಾತ್ಸಲ್ಯವನ್ನು ಹಂಚ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿ ಸಿಗಲಿಲ್ಲ ಅಂದರೂ ಕೂಡ ಇಲ್ಲಾದರೂ ಸಿಗ್ತೀವಲ್ಲ ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಹೋಗಿ ಭೇಟಿಯಾಗಿ ಒಬ್ಬರನ್ನೊಬ್ಬರು ಮಾತಾಡಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಸರಿ. ಧನ್ಯವಾದಗಳಮ್ಮ. ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಸರ್, ನಾನು 17ನೇ ತಾರೀಕಿಗೆ ನಮ್ಮ ಮಗಳ ಬರ್ತಡೇ ಇತ್ತು ಸರ್. ನಾನು ಫೋಟೋನು ಹಾಕಿದ್ದೆ, ನೀವು ವಿಶ್ ಮಾಡಲಿಲ್ಲ. ಅವ್ರ ಹೆಸರೇನು ಹೇಳಿಮ್ಮ? ಚಂದನಾ CS. ಚಂದನ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಫೋಟೋ ಬಹುಶಃ ನಮ್ಗೆ ಬಂದಿರಲಿಕ್ಕಿಲ್ಲ. ಒಂದು ಕೆಲಸ ಮಾಡಿ, ಫೋಟೋನ ಇನ್ನೊಂದ್ಸರಿ ಇವಾಗಲೇ ಕಳಿಸ್ಬಿಡಿ. ಸಾಧ್ಯವಾದ್ರೆ ಇವತ್ತು ಪ್ರಸಾರ ಮಾಡ್ತೀವಿ, ನಾಳೆ ಅಂತೂ ಖಂಡಿತ ಪ್ರಸಾರ ಮಾಡ್ತೀವಮ್ಮ. ಇವಾಗ ಕಳಿಸಿಮ್ಮ, ತೊಂದರೆ ಇಲ್ಲ. ಸಾಧ್ಯವಾದ್ರೆ ಇವಾಗ ಪ್ರಸಾರ ಮಾಡ್ತೀವಿ. ಫೋಟೋ ಕಳಿಸಿದ್ಮೇಲೆ ಇನ್ನೊಮ್ಮೆ ಕರೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿ, ಲೈನ್ ಸಿಕ್ತು ಅಂದರೆ. ಇಲ್ಲಾಂದರೆ ಖಂಡಿತ ನಾಳೆ ಅಂತೂ ಪ್ರಸಾರ ಮಾಡ್ತೀವಮ್ಮ. ಫೋಟೋ ಕಳಿಸಿದ್ಮೇಲೆ ಒಮ್ಮೆ ಕರೆ ಮಾಡಿಬಿಡಿ. ಇಲ್ಲಾಂದರೆ ತುಂಬ ಫೋಟೋಸ್ಗಳು ಬಂದಿರುತ್ತೆ. ಅವ್ರು ಕರೆ ಮಾಡಿದಾಗ ಅವ್ರ ಫೋಟೋಸ್ಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆ ಫೋಟೋಸ್ಗಳನ್ನ ಹಾಗೆ ಡೌನ್ಲೋಡ್ ಮಾಡ್ಕೊಂಡು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ. ಈ ಫೋಟೋ ಕಳಿಸಿ, ಇನ್ನೊಮ್ಮೆ ಕರೆ ಮಾಡಿ, ಖಂಡಿತ ಆ ಫೋಟೋ ಪ್ರಸಾರ ಮಾಡ್ತೀವಮ್ಮ. ಆಯ್ತಮ್ಮ. ಹೇಳಿ ನಿಮ್ಮ ಮಗಳಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿಮ್ಮ. ಆಗ್ಲಿಮ್ಮ, ಖಂಡಿತ ಹೇಳಿಮ್ಮ. ನಮಸ್ತೆಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಮತ್ತೊಮ್ಮೆಗೆ ಕೇಳ್ಕೊಳ್ತಾ ಇದ್ದೀನಿ, ಯಾರ್ಯಾರು ಎಲ್ಲೆಲ್ಲಿ ಗಣಪತಿಗಳನ್ನ ನೋಡೋಕೆ ಹೋಗ್ತೀರಿ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಪತಿ ನಿಮಗೆ ತಗೊಂಡಾಗ ಅಥವಾ ಕಾಣಿಸಿದಾಗ ಅದರ ಜೊತೆ ಒಂದು ಸುಂದರವಾಗಿರ್ತಕ್ಕಂಥ ಸೆಲ್ಫಿ ಫೋಟೋವನ್ನು ತೆಗೆದು ಕಳಿಸಿ. ಏಕೆಂದರೆ ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಗಣಪತಿಗಳನ್ನ ನೋಡಲಿಕ್ಕಾಗಲ್ಲ. ಅದೇ ರೀತಿ ನಮ್ಮ ಎಲ್ಲ ವೀಕ್ಷಕರು ಕೂಡ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಗಣಪತಿಗಳನ್ನ ನೋಡಲಿಕ್ಕಾಗಲ್ಲ. ಆದರೆ ನಮ್ಮ V1 ವಾಹಿನಿಯಲ್ಲಿ ಆ ಗಣಪಗಳನ್ನು ಎಲ್ಲರೂ ನೋಡ್ಬೋದು ಅಲ್ವಾ? ಸೊ ಹಾಗಾಗಿ ತಡ ಮಾಡದೇನೆ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಫೋಟೋಸ್ಗಳನ್ನ ಕಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ಬಹುಶಃ ವಿನಯ್ ಅವರು ಇರಬೇಕು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇನ್ನೂ ಆಗಿಲ್ಲ ಸರ್. ಇವಾಗ ಸರ್ ಏನು ಸರ್ ತಿಂಡಿ ಇವತ್ತು? ತಟ್ಟೆ ಇಡ್ಲಿ, ಶೇಂಗಾ ಚಟ್ನಿ, ಕಾಯಿ ಚಟ್ನಿ.
ಬಾಪ್ರೆ ಸೂಪರ್ ಕಾಂಬಿನೇಷನ್. ಉದ್ದಿನ ವಡೆ ಏನಿಲ್ವಾ ತಟ್ಟೆ ಇಡ್ಲಿಗೆ? ಇಲ್ಲ ಸರ್ ಇಲ್ಲ. ಓಕೆ ಸರ್. ಗಣಪತಿ ಕೂರಿಸ್ತೀರಾ ಮನೇಲಿ? ಹಾ ಸರ್, ಫೋಟೋ ಕಳಿಸ್ತೀವಿ ಸರ್. ಕಳಿಸಿ ಎಷ್ಟು ದಿವಸ ಕೂರಿಸ್ತೀರಿ? ಬೆಳಗ್ಗೆ ಆಗುತ್ತೆ ಸರ್, ಬೆಳಗ್ಗೆ. ಅಲ್ಲ ಗೊತ್ತಿಲ್ಲ ಎಷ್ಟು ದಿವಸ ಕೂರಿಸ್ತೀರಿ ಕೇಳಿದೆ. 3 ದಿವಸನಾ 5 ದಿವಸನಾ? ಒಂದೇ ದಿವಸ ಬುಧವಾರ. ಒಂದೇ ದಿವಸನಾ? ಓಕೆ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ಹ್ಯಾಪಿ ಗಣಪತಿ ಚತುರ್ಥಿ ಸರ್. ನಿಮಗೂ ಚಿದಾನಂದರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೋದಾ ಅಂದೆ? ಹಾ ಕೇಳಿ ಸರ್. ಭಗವಂತ ಶ್ರೀ ಕೃಷ್ಣನ ಜನ್ಮಸ್ಥಳ ಯಾವುದು ಅಂತ? ಮಥುರೆ ಸರ್. ಮಥುರೆನಾ? ಹಾ. ಯಾರು ಹೇಳಿದ್ದು? ಯಾರು ಇಲ್ಲ. ಮತ್ತೆ ಗೊತ್ತು, ಆತ ಗೋಕುಲವಾಸಿ ತಾನೆ? ಮಧುರೆ ಇರ್ಬೇಕು ಸರ್, ನಂಗೆ ಡೌಟು. ಗೋಕುಲವಾಸಿ ಅಂತಾರೆ, ಬೃಂದಾವನ ಲೋಲ ಅಂತ ಕರೀತಾರೆ. ಹಾ, ಮತ್ತೆ ಮಥುರಾ ಅಂತ ಹೇಳ್ತಿದ್ದೀರಿ? ಮಥುರೆ ಇರ್ಬೇಕು ಸರ್, ನನ್ಗೆ ಯಾಕೋ ಡೌಟ್ ಡೌಟ್ ಬರ್ತಿದ್ಯಾ? ಓಕೆ ಸರ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಉತ್ತರನ. ಕಾರ್ಯಕ್ರಮ ನೋಡ್ತಾ ಇರಿ ಸರ್. ಥ್ಯಾಂಕ್ ಯು ಸೊ ಮಚ್. ಆಪ್ಷನ್ ಹೇಳ್ರಿ. ಆಪ್ಷನ್ ಬಂದ್ಬಿಟ್ಟು ವಾರಣಾಸಿ, ಬೃಂದಾವನ, ಗೋಕುಲ, ಮಥುರಾ. ಸರ್ ಆಪ್ಷನ್ ಎ. ಯಾವುದು? ವೃಂದಾವನನಾ? ಓಕೆ ಸರ್, ಆಕ್ಚುಲಿ ನಿಮ್ಮ ಮೊದಲಿರ್ತಕ್ಕಂಥ ಆನ್ಸರ್ ಕರೆಕ್ಟು. ಮಥುರಾದಲ್ಲಿ ಪೂಜ್ಯ ಭಗವಂತ ಶ್ರೀಕೃಷ್ಣನ ಒಂದು ಜನ್ಮ ಆಗಿರುತ್ತೆ, ಅದು ಕೂಡ ಜೈಲಿನಲ್ಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆದಾಗಲಿ ಸರ್. ಜಯ ಆಂಜನೇಯ ಸರ್. ಫೋಟೋ ಕಳಿಸಿ ಮರಿಬೇಡಿ ಆಯ್ತಾ ಗಣಪತಿ ಜೊತೆ? ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಈ ಬಾರಿಯ ಗಣೇಶೋತ್ಸವ ದಾವಣಗೆರೆ ನಗರದಲ್ಲಂತೂ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ನಗರದ ಹೃದಯ ಭಾಗ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ರಾಮಂಡ್ಕೋದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡಬೇಕು, ಆ ದ್ವಾರ ಬಾಗಿಲು ಯಾವ ಒಂದು ರಾಜ ಅರಮನೆಗಿಂತ ಕಡಿಮೆ ಇಲ್ಲ ರೀ. ಅದ್ರ ಒಳಗಡೆ ಕೂರಿಸಿರ್ತಕ್ಕಂಥ ಗಣಪತಿ ಹೇಗಿರ್ಬೋದು ಅಂತ ನೋಡೋಕೆ ಹೋದರೆ ಅದ್ಭುತ. ಆ ಲೈಟಿಂಗ್ಸು, ಆ ಮುದ್ದಾಗಿರ್ತಕ್ಕಂಥ ಮೂರ್ತಿ ಎದ್ದು ನಮ್ಮ ಜೊತೆ ನಡ್ಕೊಂಡು ಬಂದ್ಬಿಡುತ್ತಾ ಅನ್ನೋ ಮಟ್ಟಿಗೆ ಇದೆ. ಅಷ್ಟೊಂದು ಮುದ್ದಾಗಿರ್ತಕ್ಕಂಥ ಗಣಪತಿಯನ್ನು ಈ ಬಾರಿ ಕೂರಿಸ್ತಾ ಇದ್ದಾರೆ. ಒಳಗಡೆ ನಿಂತ್ಕೊಂಡು ನೋಡಲಿಕ್ಕೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷ ಚಿಕ್ಕದಾಗಿ ಗಣಪತಿಯ ಒಂದು ದೇವಸ್ಥಾನದ ಹೊರಗಡೆ ಮಾಡ್ತಾಯಿದ್ರು, ಆದರೆ ಈ ಬಾರಿ ಹೇಗೆ ನಮ್ಮ ಒಂದು ಹೋಳಿ ಹಬ್ಬಕ್ಕೆಲ್ಲ ಬ್ಲಾಕ್ ಮಾಡಿಬಿಟ್ಟು ಮಾಡ್ತಿದ್ರು, ಅದೇ ರೀತಿ ಪಾನಿಪುರಿ ಅಂಗಡಿ ಹತ್ರ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಮಹೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ಆ ಲೈಟಿಂಗ್ಸ್ ಅಂತೂ ನೋಡಲಿಕ್ಕೆ 2 ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ. ನಾನು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಹೇಗೆ ಇರ್ಬೋದು ಈ ವರ್ಷದ ಒಂದು ಗಣೇಶೋತ್ಸವ ಅಂಥೇಳಿ. ಸೊ ಹಿಂದೂ ಮಹಾಗಣಪತಿ ಕೂಡ ಅತ್ಯಂತ ನೋಡಲಿಕ್ಕೆ ಸುಮಧುರವಾಗಿ ರೆಡಿ ಆಗ್ತಾ ಇದೆ. ಆ ಒಂದು ದೇವಸ್ಥಾನದ ಅಲಂಕಾರ ಆಗಲಿ ಅವೆಲ್ಲವನ್ನು ಕೂಡ ನೋಡಬೇಕು. ನಮ್ಮ ಒಂದು ಸನಾತನ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಲ್ಲಿ. ಸೊ ಎಲ್ಲರೂ ಕೂಡ ತಪ್ಪದೆ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಒತ್ತಡ ಇರಲಿ, ಪ್ರತಿ ದಿವಸ ಇದ್ದಿದ್ದೇ ಎಲ್ಲ ಜಂಜಾಟಗಳ ಮಧ್ಯೆ ಪ್ರತಿ ದಿವಸ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಮಾಡಿಕೊಂಡು ಎಲ್ಲ ಗಣಪತಿಗಳನ್ನ ನೋಡ್ಕೊಂಬನ್ನಿ. ಏಕೆಂದರೆ ಈ ಬಾರಿ ಅದರಲ್ಲೂ ಕೂಡ ವಿಶೇಷವಾಗಿ 3ನೇ ದಿವಸ ಶುಕ್ರವಾರ ಬಂದಿದೆ. 3 ದಿವಸಕ್ಕೆ ತುಂಬ ಜನ ಹಿಡ್ದೇ 1 ದಿವಸಕ್ಕೇ ಗಣಪತಿ ಬಿಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಎಲ್ಲ ಗಣೇಶನನ್ನು ನೋಡಿ ಕಣ್ ತುಂಬಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಈ ಅವಕಾಶ ಬಿಟ್ಟರೆ ಮತ್ತೆ ಮುಂದಿನ ಇನ್ನೊಂದು ವರ್ಷ ಬೇಕು. ಇನ್ನೊಂದು ವರ್ಷವರೆಗೂ ಬದುಕಿರೋರು ಯಾರೋ, ಹೋಗೋರು ಯಾರೋ ಇಲ್ಲಿಂದ. ಹಾಗಾಗಿ ಅವಕಾಶಗಳನ್ನಂತೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಗಣಪತಿ ನೋಡ್ಕೊಂಡು ಬನ್ನಿ ಅಂತ ಇನ್ನೊಂದು ಕರೆ ಬರ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶ್ರಾವಣಿ ಅಂತ. ಶ್ರಾವಣಿ, ಎಲ್ಲಿಂದ ಕರೆ ಮಾಡಿದ್ದೀರಿ? ಚಿತ್ರದುರ್ಗದಿಂದ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಎಸ್ ಸರ್, ನಮ್ಮ ಸಿಸ್ಟರ್ ಬರ್ಡೇ ಇವತ್ತು. ನಿಮ್ಮ ಸಿಸ್ಟರ್ ಬರ್ಡೇನಾ? ಎಲ್ಲಿ, ಕೋಟೆನಾಡಲ್ಲೇ ಇದ್ದಾರಾ, ದಾವಣಗೆರೆಯಲ್ಲಿ ಇದ್ದಾರಾ? ಚಿತ್ರದುರ್ಗದಲ್ಲಿ. ಅವ್ರು ಅಲ್ಲೇ ಇರ್ತಾರಾ? ಎಸ್ ಸರ್. ಓಕೆ ಅಮ್ಮ, ಹೇಳಿ, ಅವ್ರ ಹೆಸರೇನು? ರಾಧಾ ಅಂತ ಹೇಳ್ಬಿಟ್ಟು. ರಾಧಾ. ಓಕೆ, ಏನು ಓದ್ತಾ ಇದ್ದಾರಾ? ಎಸ್ ಸರ್. ಓಕೆ ಅಮ್ಮ, ರಾಧಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫೋಟೋ ಕಳಿಸಿದ್ದೀರಿ ಅಲ್ವಾ? ಸರ್, ಫೋಟೋ ಕಳಿಸಿದ್ದೀರಿ ಅಲ್ಲ ಸರ್? ಇವಾಗ ಸೆಂಡ್ ಮಾಡ್ತೀವಿ. ಇವಾಗ ಸೆಂಡ್ ಮಾಡ್ತೀರಾ? ಸೊ ಕಳಿಸಿಮ್ಮ, ನೋಡೋಣ. ಸಾಧ್ಯವಾದರೆ ಇವತ್ತೇ ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಾಂದರೆ ನಾಳೆ ನೀವು ಒಂದ್ಸಲ ಕಾಲ್ ಮಾಡಬೇಕಾಗತ್ತೆ. ನಾಳೆ ನೀವು ಕಾಲ್ ಮಾಡಿದಾಗಲೇ ಫೋಟೋ ಪ್ರಸಾರ ಆಗುತ್ತೆ. ಓಕೆನಾ? ಯಾಕೆಂದರೆ ನಾವು ಯಾವಾಗಲೂ ಫೋಟೋ ಪ್ರಸಾರ ಮಾಡಿದ್ರೆ ನಿಮ್ಗೆ ನೋಡೋಕ್ಕೂ ಸಿಗಲ್ಲ. ಅದು ಅಟ್ಲೀಸ್ಟ್ ನೀವು ಕಾಲ್ ಮಾಡಿದಾಗ ನಾವು ಆ ಫೋಟೋ ಪ್ರಸಾರ ಮಾಡಿದ್ರೆ ನೀವು ಕೂಡ ನೋಡ್ತೀರಿ, ಖುಷಿ ಆಗ್ತೀರಿ. ಅದ್ರ ಜೊತೆಗೆ ನಮ್ಮೆಲ್ಲ ವೀಕ್ಷಕರು ಕೂಡ ನೋಡ್ತಾರೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಒನ್ಸ್ ಅಗೇನ್ ನಿಮ್ಮ ತಂಗಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮಸ್ತೆ.
ಎಸ್, ಮರ್ತೇ ಬಿಟ್ಟೆ. ಅವರು ಚಿತ್ರದುರ್ಗದಿಂದ ಕರೆ ಮಾಡಿದರು. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಇದು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಅದರಲ್ಲೂ ಕೂಡ ಗಣೇಶೋತ್ಸವದ ವಿಸರ್ಜನೆ ಸಂದರ್ಭದಲ್ಲಿ 4ರಿಂದ 5 ಲಕ್ಷ ಜನ ಸೇರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಹಿಂದೂ ಗಣಪತಿಗಳಲ್ಲಿ ಚಿತ್ರದುರ್ಗದ ಗಣಪತಿ ಕೂಡ ತುಂಬಾ ಒಂದು ಫೇಮಸ್. ಒಂದು 3-4 ಬೆರಳೆಣಿಕೆಯಲ್ಲಿ ಸಿಗುತ್ತೆ. ಚಿತ್ರದುರ್ಗದಿರ್ಬೋದು, ಶಿವಮೊಗ್ಗದಿರ್ಬೋದು, ದಾವಣಗೆರೆದಿರ್ಬೋದು, ಹುಬ್ಬಳ್ಳಿ, ಬೆಲ್ಗಾಂ, ಹೀಗೊಂದು 5-6 ತುಂಬ ಫೇಮಸ್ ಆಗಿರ್ತಕ್ಕಂಥ ಗಣಪತಿಗಳು ಸಿಗುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಮನೋಜ್ ಅವರಲ್ವಾ? ಎಸ್ ಸರ್. ಹೇಳಿ ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಆಯ್ತು ಸರ್. ಓಕೆ, ಹೇಗೆ ನಡೀತೀವಿ ಸರ್ ಸ್ಟಡೀಸ್ ಎಲ್ಲ? ಚೆನ್ನಾಗಿ ನಡೀತಿದೆ ಸರ್. ಓಕೆ ಸರ್, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ ಸರ್. ಓಕೆ, ಮನೇಲಿ ಗಣೇಶನ್ ಕೂರಿಸ್ತೀರಾ? ಇಲ್ಲ ಸರ್, ಗಣೇಶನ್ ಕೂರಿಸಲ್ಲ. ಓಕೆ, ಗಣಪತಿ ನೋಡೋಕ್ಕಂತೂ ಹೋಗ್ತೀರಲ್ವಾ? ಎಸ್ ಸರ್, ಹೋಗ್ತೇವೆ. ಓಕೆ, ಎಲ್ಲಿ ಹೋಗ್ತೀರಿ ಪ್ರತಿ ವರ್ಷ? ಇಲ್ಲಿ ನಮ್ಮ ಏರಿಯಾದಾಗೆ ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀವಿ ಸರ್. ಓಕೆ, ಎಲ್ಲ ಕಡೆ ಹೋಗಿ ಗಣಪತಿ ನೋಡೋಕೆ ಹೋಗೋದು ಕೂಡ ಒಂದು ಸಂಭ್ರಮ. ಯಾಕೆಂದರೆ ಪ್ರತಿ ದಿವಸ ನೋಡೋಕೆ ಸಿಗಲ್ಲ ಅಲ್ವಾ? ಹೌದು ಸರ್. ವರ್ಷದಲ್ಲಿ ಹೆಚ್ಚು ಅಂದರೆ ಒಂದು 10 ದಿವಸ ನಮಗೆ ಸಿಗ್ಬೋದೇನೋ. ಅಲ್ಲೋ ಇಲ್ಲೊಂದು ಗಣಪತಿ 21 ದಿವಸ ಇಡ್ತಾರೆ. ಅದು ಬಿಟ್ಟರೆ ಎಲ್ಲರೂ ಕೂಡ ಯೂಶಲಿ 9 ದಿವಸಕ್ಕೆ ಬಿಟ್ಬಿಡ್ತಾರೆ ಅಲ್ವಾ? ಸೊ ಹೋಗಿ ಬನ್ನಿ, ಎಲ್ಲ ಗಣಪತಿಗಳು ನಿಮ್ಗೆ ಎಲ್ಲೆಲ್ಲಿ ಗಣಪತಿ ಇಷ್ಟ ಆಗುತ್ತೆ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋ ತೊಗೊಂಡು ನಮಗೆ ಕಳಿಸಿ. ನಮ್ಮ ವಿವನ್ ವಾಹಿನಿಯಲ್ಲಿ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಫೋಟೋಸ್ಗಳನ್ನೆಲ್ಲ ಪ್ರಸಾರ ಮಾಡ್ತೀವಿ. ಓಕೆನಾ? ಎಸ್ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಓಕೆ, ಸೊ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀಕೃಷ್ಣನ ಹೆಸರನ್ನು 4-5 ಜನ ತಾಯಿಯರ ಹೆಸರಲ್ಲಿ ಒಂದು ಜೊತೆಯಾಗಿ ನಾವು ಯಾವಾಗಲೂ ಕರೆದ್ಬಿಡ್ತೀವಿ. ಆದರೆ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯ ಹೆಸರೇನು ಅಂತ ನೀವು ಹೇಳಬೇಕು. ಏಕೆಂದರೆ ಶ್ರೀಕೃಷ್ಣನ ಹೆಸರನ್ನು ಯಶೋದೆ ಜೊತೆಯಲ್ಲೂ ಕೂಡ ಹೇಳ್ತಾರೆ, ರೋಹಿಣಿ ಜೊತೆಯಲ್ಲೂ ಕೂಡ ಹೇಳ್ತಾರೆ, ಜಾನಕಿ ಜೊತೆಯಲ್ಲೂ ಕೂಡ ಹೇಳ್ತಾರೆ, ಅದೇ ರೀತಿ ದೇವಕಿ ಅಮ್ಮ ಜೊತೆ ಕೂಡ ಹೇಳ್ತಾರೆ. ಹಾಗಾದರೆ ಶ್ರೀಕೃಷ್ಣನ ಜನ್ಮವನ್ನು ನೀಡಿದಂತಹ ನಿಜವಾದ ತಾಯಿಯ ಹೆಸರೇನು ಅಂತ ನೀವು ಹೇಳಬೇಕು. ಹೇಳ್ತೀರಾ? ಆಪ್ಷನ್ಸ್: ಯಶೋದ, ರೋಹಿಣಿ, ಜಾನಕಿ, ದೇವಕಿ. ದೇವಕಿ ಸರ್. ದೇವಕಿನಾ? ಶೋರ? ಶೋರ್ ಸರ್. ಯಶೋದಾನಂದನ ಅಲ್ವಾ ಅವನು? ಅಲ್ಲ ಸರ್. ಅಲ್ವಾ? ದೇವಕಿ ನಂದನ ಅಂತಾನೆ ಕರೀತಾರಲ್ಲ ಸರ್. ದೇವಕಿ ನಂದನ ಅಂತಾನೂ ಕರೀತಾರಾ? ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಆನ್ಸರ್ನ ನೀಡಿದ್ದೀರಿ. ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಎಸ್ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್. ಕ್ವಶನ್ ಸರ್. ಹೇಳಿ ಸರ್, ಹೇಳಿ. ಸುಪ್ರೀಂ ಕೋರ್ಟ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಸರ್? ಸುಪ್ರೀಂ ಕೋರ್ಟನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್ ಏನಾರು ಇದೆಯಾ ಸರ್? ಎಸ್ ಸರ್, ಇದೆ. ಜನವರಿ 26, 1950. ಫೆಬ್ರವರಿ 26, 1957. ಓಕೆ, ಬಹುಶಃ 1957 ಅಂತ ಅನ್ಕೋತೀನಿ. ತಪ್ಪು ಸರ್. 50 ಸಾರಿ. ಕರೆಕ್ಟ್ ಸರ್. 1950. ಎಸ್ 47ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬರುತ್ತೆ. ಅದಾದ 3 ವರ್ಷದ ನಂತರ ನಮಗೆ ಈ ಒಂದು ಸುಪ್ರೀಂ ಕೋರ್ಟ್ನ ಒಂದು ಸ್ಥಾಪನೆ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಸಾಮಾಜಿಕ ಜ್ಞಾನವನ್ನು ನಮಗೆಲ್ಲ ಹಂಚಿದ್ದಕ್ಕೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನನ್ನ ಒಂದು ಪ್ರಶ್ನೆಗೆ ಉತ್ತರ: ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯ ಹೆಸರು ಮಾತೆ ದೇವಕಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಮಾಡ್ಬೇಕು. ಏನು ತಿಂಡಿ? ಏನು ಮಾಡಿದಿರಿ ತಿಂಡಿ? ಇವತ್ತು ಪೂರಿ ಪಲ್ಯ ಚಟ್ನಿ. ಪೂರಿ ಪಲ್ಯ ಚಟ್ನಿ. ಅಬ್ಬಾ, ಬಾಯಲ್ಲಿ ನೀರು ಬರ್ತಾ ಇದೆ. ಬರ್ಬೋದಾ? ಆಗ್ಲಿ, ತುಂಬಾ ಸಂತೋಷ. ಹೇಳಿ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ನಮ್ಮ ಅದೇ ಇದು ರಾಧೆ ಅಂತ ನಮ್ಮ ಮೊಮ್ಮಗಳು ಒಂದು ಫೋಟೋ ಕಳಿಸಿದ್ವಿ, ಒಂದು 2-3. ಅವಾಗ ಹೇಳಿದ್ರಲ್ಲ ವಿಹಾ ಅಂತಂದೇಳಿ. ವಿಹಾ ಅಂತನಾ? ನಮ್ಮ ಮನೆ ಕಳ್ಸಕ್ಕಾಗಲ್ಲ. ಇನ್ನೊಬ್ರದ್ದು ಜೀವಿತ ಸುಜನ್ ಅಂತ ಹೇಳಿ ವೆಡ್ಡಿಂಗ್ ಆನಿವರ್ಸರಿ 1 ವರ್ಷದ್ದು. ಜೀವಿತ, ಸುಜಾತ, ರಾಧೆ ಫೋಟೋ ಪುಟ್ಟದಾಗಿರ್ತಕ್ಕಂಥ ಕೆಂಪು ಡ್ರೆಸ್ ಹಾಕೊಂಡು ಕಳ್ಸಿದ್ದೀರಾ? ಏನು ಸರ್? ರಾಧೆ ವೇಷ ಪುಟ್ಟದಾಗಿರ್ತಕ್ಕಂಥ ಹುಡುಗಿ ಕೆಂಪು ಬಟ್ಟೆ ಹಾಕೊಂಡ್ರಲ್ಲ? ಹೌದೌದು, ಒಂದು 2-3 ಕಳಿಸಿದ್ದೆ ನೋಡಿ ಸರ್. ಕಳಿಸಿರೋದು ನಮ್ಮ ಸೊಸೆ. ಓಕೆ, ಪ್ರಸಾರ ಮಾಡೋ ಒಂದು ಪ್ರಯತ್ನ. ಮೊಮ್ಮಗಳು ಸರ್, ಎರಡನೇ ಮೊಮ್ಮಗಳಾ? ಎರಡನೇ ಮೊಮ್ಮಗಳು. ಆಗ್ಲಿ, ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಶ್ರೀಕೃಷ್ಣ ಇದು ರಾಧೆ ಪಾತ್ರ ಹಾಕಿರೋದು ಅಷ್ಟೇ ಅಲ್ಲ, ಅದನ್ನ ಹುಟ್ಟಿದಬ್ಬ ಏನಲ್ಲ? ಆಗ್ಲಿ ಆ ಫೋಟೋ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಮ್ಮ. ವಿವಾಹ ವಾರ್ಷಿಕೋತ್ಸವ ಯಾರು?
ಹಲೋ, ವೆಡ್ಡಿಂಗ್ ಆನಿವರ್ಸರಿ ಯಾರ್ದಮ್ಮ? ಅದೇ ಸೃಜನ್ ಜೀವಿತ ಅಂತ ಹೇಳಿ 1ನೇ ವರ್ಷದ್ದು ಇವಾಗ. ಸೃಜನ್ ಜೀವಿತಾನಾ? ಅವ್ರದೊಂದು ಫೋಟೋ ಕಳ್ಸಿದ್ವಿ ಸರ್. ಓಕೆ ಅಮ್ಮ, ನೋಡೋಣ, ಖಂಡಿತ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮತ್ತೊಮ್ಮೆ ಸೃಜನ್ ಜೀವಿತ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದಲ್ಲ, ಇದ್ರದ್ದು ವೆಡ್ಡಿಂಗ್ ಆನಿವರ್ಸರಿ 1ನೇ ವರ್ಷ. ಓಕೆ, ಸೃಜನ್ ಜೀವಿತ ಅವರ ಒಂದು ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಆ ಭಗವಂತ ಅವರಿಗೆ 100 ಕಾಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಜೊತೆಯಾಗಿ ಬಾಳುವಾಗ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ನಿಮ್ಮ ಮೊಮ್ಮಗಳ ಫೋಟೋ ಹಾಕಿದ್ರಿ ಸರ್. ಥ್ಯಾಂಕ್ ಯು. ಓಕೆಮ್ಮ, ಖಂಡಿತ. ಇವ್ರದ್ದು ಫೋಟೋ ಪ್ರಸಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ನೋಡ್ತೀವಮ್ಮ, ಖಂಡಿತ ಸಾಧ್ಯವಾದರೆ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಮ್ಮ. ಇದು ಮೊಮ್ಮಗಳದ್ದು ಬಂತ, ಅವ್ರದ್ದಿಲ್ಲ. ಅದೇ ಅವ್ರದ್ದು ಫೋಟೋಸು ನೋಡ್ತಾ ಇದ್ದಾರೆ, ಪ್ರಸಾರ ಮಾಡ್ತಾರಮ್ಮ. ಓಕೆ, ಅವ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ಬಿಡಿ. ಹಲೋ ಸರ್, ತಿಂಡಿ ಆತ್ರ? ತಿಂಡಿ ಇಲ್ಲಮ್ಮ, ಇನ್ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಮಾಡ್ಬೇಕಮ್ಮ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ತುಂಬಾ ಆಗ್ಲಿಮ್ಮ, ಆಗ್ಲಿ, ಖಂಡಿತ ಹೇಳಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಕೂಡ ಆಗತ್ತೆ, ಅಲ್ಲೂ ಕೂಡ ಕಾರ್ಯಕ್ರಮ ನೋಡ್ಲಿಕ್ಕೆ ಹೇಳಿಮ್ಮ. ಒಳ್ಳೇದಾಗ್ಲಿ. ಓಕೆ, ನಮಸ್ತೆ. ನಾನೊಂದು ಪ್ರಶ್ನೆ ಹೇಳ್ತೀನಿ, ಕೇಳಿಮ್ಮ, ಕೇಳಿ. ಕಣ್ಣೂರ್ಲ ಬಾಯಿ ಇಲ್ಲ, ಆದ್ರೆ ಕಣ್ಣೀರು ಸುರಿಸುತ್ತೆ, ನಾನು ಯಾರು? ಈರುಳ್ಳಿ ಅಲ್ಲ ಅಲ್ವಾ? ಅಲ್ಲ, ನೋಡೋಣ. ನೀರುಳ್ಳಿ ಅಲ್ಲ. ನೋಡೋಣ, ನಮ್ಮ ವೀಕ್ಷಕರು ಯಾರ್ಯಾರು ಕೇಳ್ತೀನಿ. ಕಣ್ಣು ಇಲ್ಲ ಬಾಯಿ ಇಲ್ಲ ಆದ್ರೂ ಕಣ್ಣೀರು ಸುರಿಸುತ್ತೆ, ನಾನು ಯಾರು? ನೋಡೋಣಮ್ಮ, ನಮ್ಮ ವೀಕ್ಷಕರಿಗೆ ಕೇಳ್ತೀನಿ, ಯಾರಾದ್ರೂ ಇದಕ್ಕೆ ಉತ್ತರ ಹೇಳ್ಬೋದಾ ಕೇಳ್ತೀನಿ. ಆಯ್ತಾ? ಒಳ್ಳೇದಾಗ್ಲಿಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ ಹಲವಾರು ವಿಚಾರಗಳ ಬಗ್ಗೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ರಷ್ಯಾ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರೋದ್ರಿಂದ ಸಾಕಷ್ಟು ಪಾಸಿಟಿವ್ ಟ್ರೆಂಡನ್ನು ನಮ್ಮ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಕಾಣ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ಆಗ್ಲೇ ಫೋನ್ ಮಾಡಿದ್ವಲ್ಲ, ನಾವೇ ಫೋಟೋ ಸೆಂಡ್ ಮಾಡಿದ್ದೀವಿ. ಫೋಟೋ ಕಳಿಸಿದ್ದೀರಮ್ಮ? ಓಕೆ, ಒಂದೇ ಒಂದು ನಿಮಿಷಮ್ಮ, ನೋಡ್ತಾ ಇದ್ದಾರೆ. ಯಾವ ನಂಬರಿಂದ ಕಳಿಸಿದ್ದೀರಿ? ಲಾಸ್ಟ್ ನಂಬರ್ 09 ನಂಬರ್. ಲಾಸ್ಟ್ 09 309? ಹಲೋ, ಎಸ್ ಸರ್. ಸೀರೆ ಉಟ್ಕೊಂಡಿರೋ ಫೋಟೋ ಅಲ್ವಾ? ಎಸ್ ಸರ್. ಓಕೆ ಓಕೆ, ಅವ್ರ ಹೆಸರೇನು ಹೇಳಿದ್ರಿ? ರಾಧಾ. ರಾಧಾ, ಓಕೆ. ಇದೇ ಫೋಟೋನಾ ನೋಡಿ? ಎಸ್ ಸರ್. ಇದೇ ಫೋಟೋನಾ? ಎಸ್ ಸರ್. ಓಕೆ ಓಕೆ, ಏನು ಓದ್ತಾ ಇದ್ದಾರೆ ರಾಧಾ ಅವರು? ಸರ್ ಫಸ್ಟ್ ಇಯರ್. ಫಸ್ಟ್ PUC ನಾ? ಎಸ್ ಸರ್. ಓಕೆ ಓಕೆ, ಒಳ್ಳೆದಾಗಲಿ. ರಾಧಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಆ ಭಗವಂತ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಉದ್ಯೋಗ ಸಿಗೋ ಹಾಗೆ ಮಾಡಲಿಮ್ಮ. ಒಳ್ಳೆದಾಗಲಿ. ಸಂಜೆ ಅವರಿಗೆ ಇನ್ನೊಮ್ಮೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ, ಮರುಪ್ರಸಾರ ಕೂಡ ಆಗುತ್ತೆ 6 ಗಂಟೆಯಿಂದ 7 ಗಂಟೆಗೆ. ಕಾರ್ಯಕ್ರಮ ನೋಡೋ ಹಾಗೆ ಹೇಳಿಮ್ಮ, ಆಯ್ತಾ? ಥ್ಯಾಂಕ್ ಯು ಸರ್. ಓಕೆಮ್ಮ, ಒಳ್ಳೆದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಎಲ್ಲರೂ ಕೂಡ ದಯವಿಟ್ಟು ಕೇಳ್ಕೊಳ್ತಿದ್ದೀನಿ, ಒಂದು ದಿವಸ ಮುಂಚಿತವಾಗಿ ಫೋಟೋ ಕಳಿಸಿ. ಅದ್ರ ಜೊತೆಗೆ ಫೋಟೋ ಕಳಿಸಿದ ನಂತರ ದಯವಿಟ್ಟು ಕರೆ ಮಾಡಿ. ಇಲ್ಲ ಅಂದರೆ ಆ ಫೋಟೋಸ್ನ ನಾವು ಯಾರ ಹೆಸರಿಗೆ ಅಂತ ಪ್ರಸಾರ ಮಾಡೋದು ಅಥವಾ ಯಾವಾಗಂತ ಪ್ರಸಾರ ಮಾಡೋದು ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಕರೆ ಮಾಡಿದಾಗಲೇ ಆ ಫೋಟೋಸನ್ನು ತೋರಿಸೋದು ಅದಕ್ಕೊಂದು ಮೀನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಪಾಪ ಅವ್ರು ಡೌನ್ಲೋಡ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ನೀವು ಕರೆ ಮಾಡಲಿಲ್ಲ ಅಂದ್ಬಿಟ್ರೆ ಫೋಟೋಸ್ ಕಳಿಸಿದ್ದು ನಿಮಗೂ ವೇಸ್ಟ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಂಡ್ರು ನಮ್ಮದು ಕೂಡ ಇಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ ದಯವಿಟ್ಟು ಫೋಟೋ ಕಳಿಸಿದ ಮೇಲೆ ಸರಿಯಾದ ಸಮಯಕ್ಕೆ ಕರೆ ಮಾಡಿ. ಖಂಡಿತ ಆ ಸಮಯಕ್ಕೆ ಎಷ್ಟೇ ಒತ್ತಡ ಇದ್ರೂ ಕೂಡ ನಿಮ್ಮ ಫೋಟೋನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್. ಹಲೋ. ಹಲೋ, ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ನಮಸ್ತೆ, ವಿನಯ್ ಸರ್ ಹೇಳಿ. ನಿಲಮಸ್ ಆಂಟಿ ಹೇಳಿದ್ರಲ್ಲ ಸರ್, ಅದು ಹೊಗೆ ಇರ್ಬೋದು ಸರ್. ಒಲೆನಾ? ಹೊಗೆ ಹೊಗೆ ಹೊಗೆ. ಹಾಂ ಹಾಂ, ಹೊಗೆ ಹೊಗೆ. ಓಕೆ ಓಕೆ, ಕಣ್ಣಿಲ್ಲ ಬಾಯಿ ಇಲ್ಲ ಅಂದ್ರೆ ಹಸಿಮೆಣಸಿಗೆ ಸರ್, ಇವೆರಡೆ. ಹೌದಾ? ನೋಡೋಣ, ಖಂಡಿತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. 2ನೇ ಬಾರಿ ಕರೆ ಮಾಡಿ ಉತ್ತರವನ್ನು ಹೇಳೋ ಪ್ರಯತ್ನ ಮಾಡಿದಿರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆ ಅಥವಾ ಅನುದಾನವನ್ನು ನೀಡ್ತಾ ಇದೆ. ಯಾರಿಗೆ ಅಂತ ಹೇಳಿದ್ರೆ 25,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾರಿಗೆ? 1800 ಭಜನಾ ಮಂಡಲೀಸು
ಗೆ ಕೊಡ್ತಾ ಇದ್ದಾರೆ. ಯಾವುದು ಈ ಭಜನಾ ಮಂಡಳಿಸ್ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಗಣೇಶನನ್ನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆ ಆಯ್ಕೆಯಾಗಿರ್ತಕ್ಕಂಥ 1800 ವಿಶೇಷವಾಗಿರ್ತಕ್ಕಂಥ ಭಜನಾ ಮಂಡಳಿಗಳಿಗೆ ಮಹಾರಾಷ್ಟ್ರದಾದ್ಯಂತ ಇಡ್ತಾ ಇರ್ತಕ್ಕಂಥ, ಮಹಾರಾಷ್ಟ್ರ ಅಂದರೆ ಹೇಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಇಡ್ತಾರಲ್ಲ ಹಾಗೆ ಮಹಾರಾಷ್ಟ್ರದಾದ್ಯಂತನೂ ಕೂಡ ಇಡ್ತಾರೆ. ಆ ಮಹಾರಾಷ್ಟ್ರದಲ್ಲಿ ಇಡ್ತಕ್ಕಂಥ ಒಟ್ಟು ಆ ಒಂದು ರಾಜ್ಯದಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ 1800 ಗಣೇಶ ಮಂಡಳಿಗಳಿಗೆ ಅಥವಾ ಗಣೇಶ ಸಂಸ್ಥೆಗಳಿಗೆ, ಗಣೇಶನ ಕೂರಿಸ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ, ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ 25,000 ರೂಪಾಯಿನ ಕೊಡ್ತಾ ಇದ್ದಾರಂತೆ. ಹ್ಯಾಟ್ಸ್ ಆಫ್ ಯು ಸರ್. ನಿಮ್ಮಂಥ ಒಂದು ಎನ್ಕರೇಜ್ಮೆಂಟು ಖಂಡಿತವಾಗ್ಲೂ ಬೇಕು. ಯಾಕೆಂದರೆ ಅವ್ರ ಮನೆ ಇವ್ರ ಮನೆ ಹತ್ರ ಕಷ್ಟಪಟ್ಟು ಅವರು 100 ರೂಪಾಯಿ 200 ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಒಂದು ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಸರ್ಕಾರದ ವತಿಯಿಂದ 25,000 ರೂಪಾಯಿ ಸಿಕ್ಕಿದ್ದೆ, ಆದರೆ ಅದು ನಿಜಕ್ಕೂ ಕೂಡ ಒಂದು ಸೂಪರ್ ಡೂಪರ್ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸರ್ಕಾರಕ್ಕೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಮೇಲೆ, ಸನಾತನ ಹಿಂದೂ ಧರ್ಮದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಂದು ಒಳ್ಳೆಯ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದೀರಿ. ಶುಭವಾಗಲಿ, ಹೀಗೆ ಇದು ಮುಂದುವರಿಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇನ್ನು ಮುಂದೆ ಯಾರಾದರೂ ಸುಳ್ಳಾಗಿರ್ತಕ್ಕಂಥ ಕೇಸುಗಳನ್ನು ದಾಖಲಿಸಿದ್ರೆ ಅವರ ಒಂದು ಏನು ಇದ್ರ ಮೇಲೆ ಅವ್ರ ಮೇಲೆ ಕೂಡ ಕೇಸ್ ದಾಖಲಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. UPಯಲ್ಲಿ ಲಾಯರ್ ಒಬ್ಬರು ಏನು ಸುಳ್ಳು ರೇಪ್ ಕೇಸನ್ನು ಹಾಕಿದ್ರು. ಹಾಗಾಗಿ ಅವರನ್ನು ಸಂಪೂರ್ಣವಾಗಿ ಲಾಯರ್ ವೃತ್ತಿಯಿಂದನೇ ಟರ್ಮಿನೇಟ್ ಮಾಡಲಾಗಿದೆ. ಸೊ ಇದೆಲ್ಲರೂ ಕೂಡ ಲಾಯರ್ಗಳಿಗೆ ಒಂದು ಪಾಠ ಆಗೋದ್ರಲ್ಲಿ ಒಂದು ಯಾವುದೇ ಅನುಮಾನ ಇಲ್ಲ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಮೊನ್ನೆ ಒಂದು ತುಂಬ ಇದೇನು ಬೇಜಾರಾಯಿತು ಘಟನೆ, ಅದನ್ನು ಇವತ್ತು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಅಂತ ಹೇಳಿದ್ರೆ, ದೇಶದ್ರೋಹ ಕೆಲಸ ಮಾಡಿರ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಒಂದು ಧರ್ಮದ ವಿರುದ್ಧ ಏನು ಅವಹೇಳನಕಾರಿಯಾಗಿ ಮಾತಾಡಿ ಧರ್ಮದ ವಿರುದ್ಧ ಏನು ನಿಂದನೆಯನ್ನು ಮಾಡಿರ್ತಕ್ಕಂಥವ್ರು ಕೂಡ ನಮ್ಮ ಒಂದು ಲಾಯರ್ಗಳು ಬೇಲ್ ಕೊಡ್ಸೋಕೆ ಓಡಾಡ್ತಾರಲ್ಲ, ಹೇಗೆ ಅಂತ ನನಗಂತೂ ನಿಜಕ್ಕೂ ಅರ್ಥ ಆಗಲ್ಲ. ಏನು ಅವ್ರು ಹಿಂದೂಗಳು ಅನ್ನೋದನ್ನೇ ಮರ್ತು ಬಿಡ್ತಾರಾ ಏನು ಅಂತ ನನಗಂತೂ ಆಶ್ಚರ್ಯ ಆಗುತ್ತೆ. ಈ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಈ ಒಂದು ಸಮೀರ್ ಆಗಿರ್ಬೋದು, ಇವರಿಗೆಲ್ಲ ಯಾಕೆ ಬೇಲ್ ಕೊಡಿಸ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಇವ್ರಿಗೆ ಯಾರಿಗೂ ಕಾಣೋದೇ ಇಲ್ವಾ? ದುಡ್ಡಿಗೋಸ್ಕರ ಯಾರಿಗೆ ಬೇಕಾದ್ರೂ ಬೇಲ್ ಕೊಡಿಸ್ಬೋದಾ? ನನಗಂತೂ ಅರ್ಥ ಆಗಲ್ಲ. ಎನಿಹೌ, ಅದು ಕಾನೂನಿಗೆ ಸಂಬಂಧಪಟ್ಟಿರೋ ವಿಚಾರ. ಜಾಸ್ತಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಒಂದಂತೂ ನಿಜ, ಈ ರೀತಿ ತಪ್ಪು ಮಾಡೋರಿಗೆ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ. ನಾಳೆ ಈ ತಪ್ಪು ನಮ್ಮ ಮನೆಗಳಲ್ಲಿ ನಡೆದರೂ ನಡೀಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಗಳಲ್ಲಿ ನಡೆದರೂ ನಡೀಬೋದು. ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಫೋಟೋ ಕಳಿಸಿದೀನಿ ನೋಡಿ ಸರ್, ನನ್ನ ಮಗಳದ್ದು ಬರ್ತಡೇದು. ಫೋಟೋ ಕಳಿಸಿದ್ದೀರಾ? ಅವ್ರ ಹೆಸರೇನು ಹೇಳಿಮ್ಮ? ಚಂದನಾ CS. ಚಂದನಾ CS. ಖಂಡಿತಮ್ಮ ಪ್ರಸಾರ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವಾಗ ಕಳಿಸಿದ್ದೀರಾ? ಹಾ ಕಳಿಸಿದ್ದೀನಿ ಸರ್ ವಾಟ್ಸಪ್ಪಿಗೆ. ಓಕೆ, ಬ್ಲೂ ಡ್ರೆಸ್ ಹಾಕ್ಕೊಂಡಿರೋದಾ? ಹಾ ಹೌದು ಸರ್. ಓಕೆ, ಫೋಟೋ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಮ್ಮ. ಒಂದು ಕ್ಷಣ ಮಾಡಿ ಕಾರ್ಯಕ್ರಮ ಸರ್, ನಾವು ನೋಡ್ತೀವಿ ಫೋಟೋ. ಖಂಡಿತಮ್ಮ ಪ್ರಸಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ನಿಮಿಷ ಕಾರ್ಯಕ್ರಮ ನೋಡ್ತಾ ಇರಿ. ಆಯ್ತು ಸರ್. ಈಗಲೂ ಕೂಡ ಪ್ರಸಾರ ಆಗುತ್ತೆ, ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಮರುಪ್ರಸಾರ ಆಗುತ್ತೆ. ಇದೇ ಫೋಟೋನಾ? ಹಾ ಇದೆ ಫೋಟೋ ಸರ್. ಓಕೆ ಮ್ಯಾಮ್, ಮತ್ತೊಮ್ಮೆ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬಿಡಿ ನಮ್ಮ ಕಡೆಯಿಂದ. ಸರ್ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್. ಓಕೆ ಮ್ಯಾಮ್, ಒಳ್ಳೆದಾಗಲಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮತ್ತೆ ಮರುಪ್ರಸಾರ ಆಗುತ್ತೆ, ಅಲ್ಲೂ ಕೂಡ ನೋಡೋಕೆ ಹೇಳಿ. ಓಕೆನಾ? ಆಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎಸ್, ಅದೇ ರೀತಿ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ನಮ್ಮ ಮಾಜಿ ಕ್ರಿಕೆಟಿಗ ಚೇತೇಶ್ವರ ಪೂಜಾರ ಟೆಸ್ಟ್ ಕ್ರಿಕೆಟ್ ಸೇರಿದಂತೆ ಎಲ್ಲ ಬಗೆಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಕೊನೆಯದಾಗಿ ನಮ್ಮ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ವಿಚಾರ. ಗುಪ್ತಚರ ಇಲಾಖೆ IBಯಲ್ಲಿ 394 ಹುದ್ದೆಗಳ ಒಂದು ಭರ್ತಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ತುಂಬ ಜನರ ಒಂದು ಪ್ರಾಬ್ಲಮ್ಸ್ ಇದು. ಏನು ಅಂದರೆ, ಯಾರ್ಯಾರ ಮನೆಗೆ ಎಲ್ಲರೂ LPG ಸಿಲಿಂಡರ್ನ ಬಳಸ್ತೀವಿ ಅವರೆಲ್ಲರೂ ಕೂಡ ನಿಗದಿಗಿಂತ ಸಿಲಿಂಡರ್ಗೆ ಹೆಚ್ಚಿಗೆ ಪೇ ಮಾಡ್ತಾ ಇದ್ದೀವಿ. ಸಪೋಸ್ 867 ರೂಪಾಯಿ ನಾವು LPG ಸಿಲಿಂಡರ್ಗೆ ಪೇ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಆದರೆ ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು ಸಿಲಿಂಡರ್ಗೆ ಡೆಲಿವರಿ ಚಾರ್ಜಸ್ 33 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ. ಇದು ತಪ್ಪು. ಯಾವುದೇ ಕಾರಣಕ್ಕೂ ಡೆಲಿವರಿ ಚಾರ್ಜಸನ್ನು ಕೊಡಬೇಕಾಗಿಲ್ಲ ಅಂಥೇಳಿ ಸರ್ಕಾರ ಮತ್ತು ಕೋರ್ಟ್ ಮತ್ತೊಮ್ಮೆ ಹೇಳಿದೆ. ಹಾಗಾಗಿ ನೇರವಾಗಿ ಯಾರಾದರೂ ನಿಮಗೆ ಡೆಲಿವರಿ ಚಾರ್ಜಸನ್ನು ಕೇಳಿದರೆ ಆ ಒಂದು ಮೆಸೇಜನ್ನು, ಪೇಪರ್ ಕಟ್ಟಿಂಗ್ಸನ್ನು ನೀವು ಅವರಿಗೆ ತೋರಿಸಿ, ಯಾವುದೇ ಕಾರಣಕ್ಕೂ ನಾವು ಡೆಲಿವರಿ ಚಾರ್ಜಸನ್ನು ಕೊಡಲ್ಲ ಅಂಥೇಳಿ. ಸೊ ಆ ಮೂಲಕ ಜಾಗೃತರಾಗಿ, ಏಕೆಂದರೆ ಅವ್ರಿಗೋಸ್ಕರ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಡೆಲಿವರಿಗೆ ಅವ್ರಿಗೆ ಇಷ್ಟು ಕಮಿಷನ್ ಅಂತ ಕೂಡ ಇರುತ್ತೆ. ಸೊ ಮತ್ತೆ ನೀವು ಒಂದು ಸಿಲಿಂಡರ್ಗೆ ಎಕ್ಸ್ಟ್ರಾ 33 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಮತ್ತು ಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ. ಅದನ್ನು ನಮ್ಮ V1 ವಾಹಿನಿಯ ವೀಕ್ಷಕರಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ದಯವಿಟ್ಟು ಎಲ್ಲ ಲಾಯರ್ಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ಸರ್ ದಯವಿಟ್ಟು
ಅನ್ಯಾಯ ಮಾಡಿರೋ ಜೊತೆಗೆ ಹೋಗಬೇಡಿ. ಅನ್ಯಾಯ ಮಾಡ್ತಾ ಇರೋರು, ಧರ್ಮದ ವಿರುದ್ಧ ಏನೋ ಒಂದು ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಬೇಲ್ ಕೊಡ್ಸೋಕ್ಕೆ ಹೋಗಬೇಡಿ. ಖಂಡಿತ ನಾಳೆ ಇದು ನಿಮ್ಮ ಮನೆಗೂ ಕೂಡ ಹೊರೆಯಾಗ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ದುಡ್ಡೇ ಎಲ್ಲ ಅಲ್ಲ, ಧರ್ಮ ಇದ್ದರೆ, ದೇಶ ಇದ್ದರೆ ನಾವು ಮಾತ್ರ ಉಳಿಬೋದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದು ಯಾವುದೇ ಧರ್ಮ ಆಗಿರ್ಬೋದು. ನಾನು ಮಹೇಶ್ ಅವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ, ಗಿರೀಶ್ ಮಠಣ್ಣವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ, ಸಮೀರ್ ಅವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಅಂದರೆ ದಯವಿಟ್ಟು ಅಂಥವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ನಮಸ್ಕಾರ.